ಬರುತ್ತಿದೆ. ಬಂದರಕ್ಕೆ ಫೇಮಸ್ ಆಗಿರತಕ್ಕಂತ ಈ ನಗರದಲ್ಲಿ ಸಮಾರಂಭದ ಸುಂದರ ಹಂದರ ಈಗಾಗಲೇ ವ್ಯಕ್ತಪಡಿಸಿದ್ದಾರೆ ಹಲವರು ಅವರವರ ವಿಚಾರ. ನಿಮ್ಮೆಲ್ಲರ ಪ್ರೀತಿ ದೋತಕವಾಗಿ ನಮಗೆ ಮಾಡಿದ್ದೀರಿ ಸತ್ಕಾರ, ಅದಕ್ಕಾಗಿ ಇಲ್ಲ ಚಪ್ಪಾಳೆ ಬರ. ನಿಮ್ಮೆಲ್ಲರಿಗೂ ನಮಸ್ಕಾರ. ಹೋದ್ರೆ ನಾನು ವೇದಿಕೆ ಮೇಲೆ ಕೂತಾಗ ಬಹಳ ಗಮನಿಸಿದ್ದೇನೆ, ನಮ್ಮ ದೇಶದಲ್ಲಿ ಕೆಲವು ಕಡೆ ಕಾಣಿಸ್ತದೆ ಈ ಕಾಯಿಲೆಗಳ ಕದರು ನನ್ನ ಮೂಲಕ ನಡೆಯುವುದಾಗಿದ್ದಾರೆ. ಅಕ್ಕನವರ ಕೂಸು ಬಹಳ ಜೋಪಾನವಾಗಿ ಇಡಬೇಕಾಗ್ತದೆ. ನನ್ನ ಜವಾಬ್ದಾರಿ, ನಿಮ್ಮ ಜವಾಬ್ದಾರಿ. ನಾನು ಹೇಳಿದ್ರೆ ಒಂದು ನೋವಾಯ್ತಂತೆ. ಇಲ್ಲಿ ನಮ್ಮ ಕೈಗಳಿವೆ, ಕೈಗಳ ಚಪ್ಪಲಿ ಹಾಕಲಿಕ್ಕೆ ಹಣ ಬೇಕಾ? ನಿಮ್ಮದೇ ಪ್ರಶ್ನೆ. ನಾನು ಯಾವಾಗಲೂ ನೇರವಾಗಿ ಇದ್ದಂತೆ ಮಾತಾಡ್ತಕ್ಕಂಥ ವ್ಯಕ್ತಿ. ಬಹಳ ಕಡೆ ನೋಡ್ತೀನಿ, ಈಗ ಒಂದು ಕಾರ್ಯಕ್ರಮ ಹೋಗಿದ್ದೇವೆ ಅಂತ ಮಕ್ಕಳು ಪ್ರೈಸ್ ತಗೊಳ್ತಿದ್ದಾರೆ, ಕೂತು ಹಿಂಗೆ ನೋಡ್ತಾರೆ. ಯಾವಾಗ ಚಪ್ಪಾಳೆ ಮಾಡ್ತೀವಿ, ವೈದ್ಯರಿಗೆ ಅರ್ಪಣೆ ಮಾಡಿದಾರಲ್ಲ, ಅದಕ್ಕೆ ಹೇಳ್ತಾ ಇದ್ದೇನೆ, ಚಪ್ಪಾಳೆಯಿಂದ BP ಬರಲ್ಲ, ಶುಗರ್ ಕಂಟ್ರೋಲ್ ಆಗುತ್ತೆ. ದಯವಿಟ್ಟು ಇರ್ತಕ್ಕಂಥ ಎಲ್ಲ ಕೆಲಸ ಮಾಡ್ತೀವಿ ಯಾರೋ ನಮಗಿದು ಭಾರಿ ಸಾಧನೆ ಮಾಡಿರಲಿಲ್ಲ. ನಿಮ್ಮೆಲ್ಲರಿಗೂ ಕಾಲಿಗೆ ಬಿದ್ದ ನಮಸ್ಕಾರ ಮಾಡಿ ಕೇಳ್ಕೊಳ್ತೀನಿ. ಯಾವುದೇ ಕಾರ್ಯಕ್ರಮದಾಗ ಯಾರಿಗೆ ಸನ್ಮಾನ ಮಾಡುವಾಗ, ಒಬ್ಬ ಹುಡುಗ ಚೆನ್ನಾಗಿ ಹಾಡ ಹೇಳಿದಾಗ, ಒಬ್ಬ ಒಳ್ಳೆ ವಾಗ್ಮಿ ಚೆನ್ನಾಗಿ ಮಾತಾಡಿದಾಗ ಚಪ್ಪಾಳೆ ಹಾಕಿ ಕೊಡ್ತಕ್ಕಂಥ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇದು ಆರಂಭದ ಶೀರ್ಷಿಕೆ. ಅದಕ್ಕೆ ಇನ್ನೇ ಕುಂತಾಗೇನೆ ಅಕ್ಕವ್ರ ಪ್ರತಿ ಬಿಡುಗಡೆ ಆಗ್ತಿತ್ತು. ಈ ಬಿಡುಗಡೆಯ ಆಳುವಾಗ ಒಂದು 4 ಲೈನ್ ಬರದೆ ನಾನು ಇಲ್ಲೇನೆ. ಏನೆಂದು ಮಾತಾಡಲಿ ಗೆಳತಿ, ಏನೆಂದು ಮಾತಾಡಲಿ ಗೆಳತಿ, ನಿನ್ನ ಶಬ್ದಗಳ ಆನಂದ ಆಕ್ರೋಶ ರೋಷವಾಗಿ ಕೂತಿರುವಾಗ. ಏನೆಂದು ಮಾತನಾಡಲಿ ಗೆಳತಿ, ನಿನ್ನ ಶಬ್ದಗಳೇ ಆನಂದದ ಆಕ್ರೋಶ ರೋಷವಾಗಿ ಕೂತಿರುವಾಗ. ಏನೆಂದು ಹೇಳಲಿ, ಮಂದಿ ಮಂದಿ ಎಂದು ನಂಬಿದ ನಿನ್ನ, ಮಂದಿ ಮಂದಿ ಎಂದು ನಂಬಿದ ನಿನ್ನ ಮನದ ಮೂಲಕ್ಕೆ ಏನೆಂದು ಅನಿಸೆ. ಮಂದಿ ಮಂದಿ ಎಂದು ಮೌನಕ್ಕೆ ಆದ ನಿನ್ನ ಸ್ಪರ್ಶಕ್ಕೆ ನಾನು ಏನೆಂದು ಅನಿಸಲಿ, ಏನೆಂದು ಅರ್ಥೈಸಲಿ. ಅಕ್ಕ, ಏನೆಂದು ನಿನ್ನ ಸತ್ಯಗಳು ಹೊರಡಿಸಲಿ. ಭಾವಭರಿತ ಜೋಳಿಗೆ ಜೀವ ಸಂಕುಲದ ಮುಳ್ಳು, ಭಾವಭರಿತ ಜೋಳಿಗೆಯು ಜೀವ ಸಂಕುಲದ ಮುಳ್ಳು ಬೇಲಿಗೆ ಆಗಿರುವಾಗ ಏನೆಂದು ತೋರಲಿ. ಭಾವಭರಿತ ಜೋಳಿಗೆಯು ಜೀವ ಸಂಕುಲದ ಮುಳ್ಳು ಬೇಲಿಯಾಗಿರುವಾಗ ಏನೆಂದು ತೋರಲಿ. ಅಕ್ಕ, ಕಾಯದೊಳಗಿನ ನಿನ್ನ ಕದಲು, ಅಕ್ಕ ಕಾಯದೊಳಗಿನ ಕದಲು ಸಾಹಿತ್ಯದ ಅದಿಗೆ ಆಗಿರುವಾಗ ನಾನು ಹೇಗೆ ಹಾಡಲಿ, ನಾನು ಹೇಗೆ ಹೊತ್ತೆಯನ್ನು. ಕಾಯದೊಳಗಿನ ಕೊರತು ಅದೇ ಆಗಿರುವಾಗ ನಾನು ಹೇಗೆ ಹಾಡಲಿ, ಹೇಗೆ ಒತ್ತೆಯಲಿ. ನಿತ್ಯವೂ ಕಂಡಿರದ ನಿನ್ನ ಅನುಭವದ ಕಲ್ಪನೆಯ ಕೂಸನ್ನು ನಾನು ಹೇಗೆ ಜೋಪಾನ ಮಾಡಲಿ. ಅಕ್ಕ, ನಾನು ಹೇಗೆ ಜೋಪಾನ ಮಾಡಲಿ. ಅನುಭವ ಕಲ್ಪನೆಯ ಕಾರಂಜಿಯು ನಿನ್ನ ಕಾವ್ಯದಲ್ಲಿ ಉಕ್ಕಿರುವಾಗ. ಅನುಭವ ಕಲ್ಪನೆಗಳು ಹೂ ಪುಷ್ಪಗಳು ನಿನ್ನ ಕಾರಂಜಿಯಲ್ಲಿ ಉಕ್ಕಿರುವಾಗ ನಾವುಗಳ ಬಗ್ಗೆ ಹೇಗೆ ನುಡಿಯಲಿ. ತೊದಲುಡಿಯನ್ನು ನಾವು ಅಕ್ಕ ನಾನು ಹೇಗೆ ಹೇಳಲಿ ಅಂತಕ್ಕಂಥ ಈ ಕಾವ್ಯದನ್ನ ಅಕ್ಕ ಉಷಾವರಿಗೆ ಅರ್ಪಿಸಿ ನಾನು ವಿಚಾರ ಆರಂಭಿಸ್ತೇನೆ. ಮಗು ಹುಟ್ಟಿದಾಗ ಹೇಗೆ ಆಗ್ತದೆ, ಹೀಗೆ ಹೇಳ್ತದ. ಹೆರಿಗೆ ಮಾಡೋದೆಲ್ಲ ಗೊತ್ತು. ಮಗು ಎಂದು ಇದೇ ತರ ಆಗ್ತದೆ, ತೆಗೆದು ಈ ಟೈಪ್ ಅಂದ್ರೆ ಮಗು ಮಾತಾಡೋದು ಅವ್ವ ಅಂತಕ್ಕಂಥ ಶಬ್ದ ಕನ್ನಡ ಮಾತಾಡ್ತದೆ ಮಗು. ಹಾಗೆ ನಮ್ಮ ಅಕ್ಕ ಇಲ್ಲಿ ಮಾತಾಡ್ತಕ್ಕಂಥ ಪ್ರತಿಯೊಂದು ಶಬ್ದಗಳು ಅವುಗಳಾಗಿ, ತಾಯಿಯಾಗಿ, ಭಾವಜೀವಿಯಾಗಿ ಮಾತಾಡಿದ್ದಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಭಾವನೆಯನ್ನು ಬಿಟ್ಟಿದ್ದಾರೆ. ಅಲ್ಲಲ್ಲಿ ಪ್ರಾಸಗಳ ಜ್ಯೋತಿಗೆ ಬಿದ್ದು ಸ್ವಲ್ಪ ತ್ರಾಸ ತಗೊಂಡಿದ್ದಾರೆ. ಆದ್ರೆ ಅಕ್ಕನ ಭಾವನೆಗಳಿಗೆಲ್ಲ ಎಲ್ಲೂ ಭಾವನೆಗಳು ಕೊಂದಿಲ್ಲ. ಅದಕ್ಕೆ ಇವರು ಪ್ರತಿ ಬಹಳ ಯಶಸ್ವಿ ಆಗಿರತಕ್ಕಂಥ ಮಾತನ್ನು ಕೂಡ ನಾನು ಹೇಗೆ ಇಷ್ಟಪಡ್ತೇನೆ. ಸಹೋದರರೇ, ನೀವು ನಮ್ಗೆ ಯಾವ ಕೊರತೆ ಇಲ್ಲ. ಅಕ್ಕವರ ಪ್ರಸ್ತಾವನೆಯಲ್ಲಿ ಒಂದೆರಡು ಮಾತುಗಳು ಹೇಳಿದೆ. ನನಗೆ ಮನುಷ್ಯ ಬಹಳ ನೋವಾಗ್ತದೆ.
ಕೆಲವರಿಗೆ ದುಡಿಯೋ ಹುಚ್ಚಿರ್ತವೆ, ಕೆಲವರಿಗೆ ಮಿಡಿಯೋ ಹುಚ್ಚಿರ್ತವೆ, ಕೆಲವರಿಗೆ ಕಡಿಯೋ ಹುಚ್ಚಿರ್ತವೆ. ಆದ್ರೆ ನಮ್ಮ ನಾಯಕವರಿಗೆ ಎಂತ ಹುಚ್ಚಲ್ಲ, ನಿಮ್ಮೆಲ್ಲರ ಸನ್ಮಾನಿಸಿ ನೋಡಿ ಆನಂದ ಪಡಬೇಕಾದ ಹುಚ್ಚಿದೆಯಲ್ಲ, ನಿಜವಾಗಿ ನಾವು ಅಭಿನಂದನೆ. ನಾನು ಬಹಳ ಬಿಸಿ ಪ್ರಾಕ್ಟೀಸ್. ನನಗೆ ಒಂದು ದಿವಸ ಟೈಮ್ ಇರಲ್ಲ. ಗುಲ್ಬರ್ಗ ಪ್ರಾಕ್ಟೀಸ್, ಹೈಕೋರ್ಟ್ ಪ್ರಾಕ್ಟೀಸ್, ಧಾರವಾಡ ಎಲ್ಲ ಕಡೆ ಬರ್ತಿರ್ತೀನಿ. ಆದ್ರೆ ನನ್ನ ಬಿಸಿ ಜೀವನದಲ್ಲಿ ನನಗೂ ಒಂದು ಹುಚ್ಚಿದೆ. ಯಾರಾದ್ರೂ ಸಾಹಿತ್ಯಿಕ ಕಾರ್ಯಕ್ರಮ ಮಾಡ್ತಾರಂದ್ರೆ 100 ಕೆಲಸ ಇದ್ರು ಬದಿ ಗೊತ್ತಿಟ್ಟ ಕಾರ್ಯಕ್ರಮ ಬೆಳ್ಳ ರಾತ್ರಿ ನಿದ್ದೆ ಮಾಡಲು ಕೆಲಸ ಮಾಡ್ತೀನಿ, ಅದು ನನಗೆ ಹುಚ್ಚಿದೆ. ಆದ್ರೆ ಅಮ್ಮನವರು ಒಂದು ಪುಸ್ತಕದ ಕುರಿತು ನನಗೆ ಇನ್ನೊಂದು ಪುಸ್ತಕ ಬಿಡುಗಡೆ ಆಗಲಿದೆ, ಆ ಪುಸ್ತಕ ಕುರಿತು ಮುನ್ನುಡಿ ಬರೀಬೇಕು ಅಂತ ಹೇಳಿ ಫೋನ್ ಮಾಡಿದ್ರು. ರಾತ್ರಿ 12 ಗಂಟೆ 15 ನಿಮಿಷ. ಸರಿಯಮ್ಮ, ಮನೋಹರ್ ನಾಯಕರು ನಾನು ಮಾತಾಡಿದ್ದು 12 ಗಂಟೆ 15 ನಿಮಿಷಕ್ಕೆ ಗಾಬರಿ ಆಗ್ತೀರಿ. ನಾನು ಡೈಲಿ ಮಲ್ಕೊಳ್ಳೋದು ರಾತ್ರಿ 3 ಗಂಟೆಗೆ. ನಾನು 10:30 1 ಕೂರ್ತೇನೆ, 3 ಗಂಟೆಗೆ ಮಲ್ಕೋತೇನೆ. ಕೇಸ್ ಫೈಲ್ ಅವಾಗ ಅವ್ರಿಗೆ ಗೊತ್ತು ಮನೋಹರ್ ನಾಯಕನ ಯಾವಾಗ ಫ್ರೀ ಸಿಗ್ತದೆ. ಬೆಳಗ್ಗೆ ಫೋನ್ ಇರ್ತದಿಲ್ಲ, ನಾನು ಬಹಳ ಬಿಜಿ ಇರ್ತೇನೆ. ಅವಾಗ ಇಲ್ಲ ಗುರುಗಳಿಗೆ ಒಂದು ಮುನ್ನುಡಿ ಬರೀಬೇಕು ಅಂತ ಕೇಳ್ಕೊಂಡು ಆಕ್ಚುಲಿ ನಮ್ಮ ಪುಸ್ತಕ ಪರಿಚಯ ಮಾಡತಕ್ಕಂಥ ಶಬ್ದಗಳ ಕೇಳಿ ನಿಜವಾಗಿ ಕೂಡ ನೀವು ಭಾವತ್ತು ಬರೀತಾರೆ ಮಾತಾಡ್ತಕ್ಕಂಥದ್ದು. ನಾನು ಮಾತಾಡೋದೇನಿಲ್ಲ, ನಿಜವಾಗಿ ಇಬ್ಬರು ಇರೋರು ಮಾತಾಡೋದಿಲ್ಲ, ಆದ್ರೆ ಈಗ ಮಾತಾಡಬೇಕಾಗುತ್ತೆ. ಮುನ್ನುಡಿಯನ್ನು ಬರೀಬೇಕು. ಬಹುತೇಕ ಬಹಳ ಜನರಿಗೆ ಮುನ್ನುಡಿ ಬರಲಿಕ್ಕೆ ಕೇಳಿದ್ರು ಗೊತ್ತಿಲ್ಲ ನನಗೆ. ಮನೋರಂಜನೆ ಒಂದು ಕೇಳಿದ್ದೀನಿ, ಅವ್ರು ಆಗಲ್ಲ ಅನ್ನೋದು. ನಾಳೆ ನಾನು 1 ತಾಸು ಟೈಮ್ ಕೊಡ್ರಿ, ಕವಿತೆಗಳು ಹಾಕ್ರಿ, ಬರ್ ಕಳಿಸ್ತೀನಂತೆ. 1 ತಾಸು ತೋಡಿಲ್ಲ, ಕೇವಲ 38 ನಿಮಿಷಗಳಲ್ಲಿ ಆ ಇಡೀ ಅವರ ಕವಿತೆಗಳನ್ನು ಓದಿ ಆ ಕ್ಷಣ ಮುನ್ನುಡಿಯನ್ನು ವಾಟ್ಸಪ್ ಬರೆದು ಹಾಕಿದ್ದಾರೆ. ರಾತ್ರಿ 1 ಗಂಟೆ ವಾಟ್ಸಪ್ ಚೆಕ್ ಮಾಡಿ. ಇದನ್ನ ಯಾಕೆ ಪ್ರಸ್ತಾಪ ಮಾಡ್ತೀನಿ ನಂಬರಂದ್ರೆ, ಸಾಧನೆಗೆ ಅಸಾಧ್ಯವಾದುದು ಯಾವುದಿಲ್ಲ ಮಗು, ಆದರೆ ಸಾಧಿಸುವ ಛಲ ಮನುಷ್ಯನಿಗೆ ಬೇಕು ಅಂತ ನಾರದರು ಧ್ರುವರಿಗೆ ಹೇಳ್ತಾರೆ. ಹಾಗೆ ಅಕ್ಕ ನಾಯಕರು ಹೇಳಿದ್ರು, ಅಕ್ಕ ಪುಸ್ತಕ ಪ್ರಿಂಟ್ ಮಾಡೋದು ದೊಡ್ಡದಲ್ಲ, ಬಿಡುಗಡೆ ಮಾಡೋದು ದೊಡ್ಡದಲ್ಲ, ನಮ್ಮಲ್ಲಿ ಬಿಡುಗಡೆ ಮಾಡಬೇಕಂತ ಛಲ ಇರಬೇಕಂತ ಹೇಳಿದ್ರು. ಅತ್ತೆ ಪರಿಚಯ ಮಾಡಿದ್ರು, ಬಯಸಿದ್ರು. ಇವತ್ತು ನಿರೂಪಕರು ನಿಮ್ಮೆಲ್ಲರ ಕಣ್ಣಿನಲ್ಲಿ ಪುಸ್ತಕಗಳು ಬಿಡುಗಡೆ ಆಗಿದ್ದಾರೆ. ಎಂತ ಆನಂದ ಇದೆ. ನಮ್ಮಪ್ಪ ಸಿದ್ದೇಶ್ವರ ಸ್ವಾಮೀಜಿಯವರ ನಾನು ಆನು ತಾನು ನೀನು ಯಾವುದೂ ಎಲ್ಲ ಸುಳ್ಳ, ನಿನ್ನ ಅರಿ ಅಂತ ಅಪ್ಪ ಹೇಳಿದ್ರು. ನನಗೆ ಬಹಳ ಖುಷಿ ಅನಿಸ್ತದ. ಅಪ್ಪವರ ಗಮನಕ್ಕೆ ತಂದುಕೊಡ್ತೇನೆ. ನಾವು ಒಬ್ಬರು ಬಸವನಿ ಸಾಹೇಬ್ ಅಂತ ಒಬ್ಬರು ಜಯ ಸಾಹೇಬ್ ಇದ್ದಾಗ ಅಪ್ಪ ಅವರು ಲಾಸ್ಟ್ ಗಳಿಗೆ ಭೇಟಿಯಾಗ ಹೋದಾಗ ಎಸ್ಕಾರ್ಟ್ನಾಗೆ ಅವ್ರ ಜೊತೆ ಎಸ್ಕಾರ್ಟ್ನಾಗ ಆಶ್ರಯಕ್ಕೆ ಹೋದ್ವಿ. ಬಹಳ ರಶ್ ಇತ್ತು. ನಮ್ಮ ಜಯ ಸಾಹೇಬರು ಭೇಟಿಯಾಗಿ ಬಂದರು. ನಾವು ನಮಸ್ಕಾರ ಮಾಡಿದೀವಿ. ಬಂದು ಬಹಳ 1 ನಿಮಿಷ ಆಗಿಲ್ಲ, ಭೇಟಿಯಾಗಿ 500 ಮೀಟರ್ ಹೋಗಿಲ್ಲ. ಅಪ್ಪ ಅವರು ಈಗ ಲೋಕವನ್ನು ತ್ಯಾಸಿರು ಅಂತೇಳಿ ನಮ್ಮ ಜಯ ಸಾಹೇಬ್ರಿಗೆ ಫೋನ್ ಬಂದು ನಮ್ಮ ಪಕ್ಕಕ್ಕೆ ಇದೆ. ಆ ಕ್ಷಣದಲ್ಲಿ ನಿರ್ಮೋಹಿ ಸಿದ್ದೇಶ್ವರ ಶ್ರೀ ಅಂತ ಕವಿತೆ ಬರೆದೆ. ಅವರ ಹೋದ ನಂತರ ಇಡೀ ವಿಶ್ವದಲ್ಲೇ ಸಿದ್ದೇಶ್ವರ ಸ್ವಾಮೀಜಿ ಅವರ ಬಗ್ಗೆ ಕವಿತೆ ಬರೆದ ಪ್ರಥಮ ವ್ಯಕ್ತಿ ಭಕ್ತ ಅಂತಕ್ಕಂಥ ಅಭಿಮಾನವನ್ನು ಹೇಳಕ್ಕೆ ಇಷ್ಟಪಡ್ತೇನೆ ನಾನು. ಇದನ್ನ ಯಾಕೆ ಪ್ರಸ್ತಾಪ ಅಪ್ಪರ ಗಮನಕ್ಕಿಲ್ಲ. ಅದು ಮರದಿಸ್ ಪತ್ರಿಕೆಗಳಲ್ಲಿ ಬಂತು, ನಿರ್ಮೋಹಿ ಸಿದ್ದೇಶ್ವರ ಶ್ರೀ ಅಂತ. ನಾನು ಫೇಸ್ಬುಕ್ ಅಲ್ಲಿ ಬಿಟ್ಟೆ, ವಾಟ್ಸಪ್ ಅಲ್ಲಿ ಬಿಟ್ಟೆ, ಅದನ್ನು ನಾನು ಮೀಡಿಯಾಗಳು ಹೈಲೈಟ್ ಮಾಡಿದ್ರು. ಸೊ ಇಲ್ಲಿ ಮೀಡಿಯಾ ಸ್ನೇಹಿತರು ಇದ್ದೀರಿ, ದಯವಿಟ್ಟು ನಾನು ವಿನಂತಿ ಮಾಡ್ತೀನಿ. ಇವತ್ತು ಯಾವುದೋ ಕ್ರೈಮ್ ಜಗತ್ತಲ್ಲಿ ವಿಜೃಂಭಿಸ್ತಾರೆ, ಯಾವುದೋ ಒಂದು ಕೊಲೆಯಾಗಿರ್ತಕ್ಕಂಥ ವಿಜೃಂಭಿಸ್ತಾರೆ. ಆ ಕೊಲೆಯನ್ನ ಮಾಡತಕ್ಕಂಥ ಬಲೆಯನ್ನ ವಿಧಿಸಿಬಿಟ್ಟು ಇಂಥ ಒಂದು ಸುಂದರವಾದ ಕಾರ್ಯಕ್ರಮವನ್ನು ವಿಜೃಂಭಿಸತಕ್ಕಂಥ ಪರಂಪರೆ ಈ ಹೊನ್ನಾವರದ ಆರಂಭ ಆಗಲಿ ಅಂತಕ್ಕಂಥ ವಿನಮ್ರವಾದ ಮನೆಯನ್ನು ನಮ್ಮ ಮಾಧ್ಯಮದ ಅಧ್ಯಕ್ಷರಲ್ಲಿ. ಆದರೆ ಇನ್ನೊಂದಿಷ್ಟು ಸಾಹಿತ್ಯದ ಬಗ್ಗೆ, ಹೊನ್ನಾವರಕ್ಕೂ ನಮ್ಮ ವಿಜಯಪುರಕ್ಕೂ ಸಂಬಂಧ ಇದೆ. ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಯದ ವ್ಯಾಪ್ತಿಯಲ್ಲಿ ಕೂಡ ಬರ್ತಿತ್ತು. ಹಿಂದೆ ನೃಪತುಂಗರು ಕನ್ನಡದ ಮೊದಲನೇ ಗ್ರಂಥ, ಕನ್ನಡದ ಮೊದಲನೇ ಲಭಿತ ಗ್ರಂಥ ಕವಿರಾಜ್ಯ ಮಾರ್ಗವನ್ನ ನಮಗೆ ಕೊಟ್ಟು ಕನ್ನಡದ ಶ್ರೀ ವಿಜಯರು. ಇವತ್ತು ಶ್ರೀ ವಿಜಯರ ಸಾಲನ್ನು ಮುಂದುವರಿಸಿ ನಮ್ಮ ಸಾಹಿತ್ಯದ ಮಹಿಳೆಯರ ಕೊರತೆ ಬಹಳ ಇದೆ. 12ನೇ ಶತಮಾನದಲ್ಲಿ ಅಕ್ಕ ಮಾದೇವರು, ಅಲ್ಲಮಪ್ರಭುಗಳ ಜೊತೆಗೂಡಿ, ಬಸವಣ್ಣವರ ಜೊತೆಗೂಡಿ, ಅಂದೆ ದಾನಮ್ಮನವರು, ಇಂತೆಲ್ಲ ಬಹಳಷ್ಟು ಶರಣೀಯರು ಸಾಹಿತ್ಯವನ್ನ ಕೃಷಿಯನ್ನ ಮಾಡಿ ಈ ಪರಂಪರೆ ಮುಂದುವರಿಸ್ಕೊಂಡು ಬಂದ್ದಾರೆ. ಇವತ್ತಿನ ಶತಮಾನಗಳಲ್ಲಿ ಮಹಿಳೆ ಜನ ದಿನಕ್ಕೊಂದು ಕವನ ಸಂಕಲ ಬರ್ಬೋದು, ಆದರೆ ಆ ಬೀಜಿ ಈ ಬೀಜಿ ಕೆಲಸದಲ್ಲಿ ಆಗಿದ್ದೇವೆ ನಾವು ಲೇಜಿ. ಹೀಗಾಗಿ ಗಡಬಡಿಯಲ್ಲಿ ಹೋಗುತ್ತಿದ್ದೇವೆ ಹಾಗೆ ಸಾಗಿ ಅಂತಕ್ಕಂಥ ಬದುಕಿನ ಮಧ್ಯ ಅಕ್ಕ ಅಷ್ಟು ಬೀಜಿ ಮನೆಯಲ್ಲೂ ನಮ್ಮ ಮಾವನವರ ಸೇವೆ ಮಾಡಬೇಕು, ಪ್ಲಸ್ ಸಮಾಜದಲ್ಲಿ ಶಿಕ್ಷಕಿಯ ಕೆಲಸ ಮಾಡಬೇಕು. ಆ ಎರಡರ ಮಧ್ಯ ತನ್ನ ಬದುಕಿನ ಸಮಯ ಉಳಿಸಿಕೊಂಡು ಸಮಾಜಕ್ಕೆ ಏನಾದರೂ ಸಾಹಿತ್ಯ ಕೃತಿಯನ್ನು ಅಕ್ಕಮಾಜಿಕರ ಮುಂದುವರಿಸಬೇಕು ಹೊಂಟಳಲ್ಲ, ಈ ಅಕ್ಕರಿಗೆ ಕೋಟಿ ನಮನಗಳನ್ನು ಹೇಳದಿದ್ರೆ ತಪ್ಪಾಗತ್ತೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತೇನೆ.
ಅದೇ ಒಂದು ಕಾರಣಕ್ಕೆ ಮತ್ತೆ ತಿಳ್ಕೊಳ್ಳೋ ವಿಷಯ ಆಗ್ತವ್ರು ನಾವು ಬಹಳ ವರ್ಷದ ಸ್ನೇಹಿತರಲ್ಲ. ಒಂದು ಕವಿಪೀಠ ಅಂತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಾಯ್ಕ್ ಸರ್, ಮನೋಹರ್ ನಾಯ್ಕ್ ಸರ್ ಅವರು ನನಗೆ ಸರ್ವಾಧ್ಯಕ್ಷ ಆಯ್ಕೆ ಮಾಡಿದಾಗ ನಾನು ದಿಗ್ಬರಣ ಮಾಡಿದೆ. ಕವಿಪೀಠ ಪರಂಪರೆ ಬಗ್ಗೆ ಸ್ವಲ್ಪ ಹೇಳಿದ್ರು. ನಾನು ಸುಮಾರು 25 ವರ್ಷಗಳ ಹಿಂದೆ ವಿಜಯಪುರ ಜಿಲ್ಲೆಯಲ್ಲಿ ಏನ್ ಮಾಡ್ತಾರೆ ಕವನ ನೋಡಿದ್ರಿ, ಎಲ್ಲ ಕವಿಗಳಿದ್ರಿ, ಕವನ ಸಂಕಲನ ಕವನ ಕವಿಗೋಷ್ಠಿ ಮಾಡ್ತಾರ, ಅವ್ರ ಕವಿತೆ ಓದ್ತಾರ, ಒಬ್ಬೊಬ್ರು ಎದ್ದು ಹೋಗ್ಬಿಡ್ತಾರ, ಹೌದಲ್ರಿ? ಒಬ್ಬೊಬ್ರು ಎದ್ದು ಹೋಗೋದು, ಇದು ಬೇಕಾ ಈ ಪರಂಪರೆ. ಅದಕ್ಕೆ ನಾವು ಆ ಪರಂಪರೆ ಕಿತ್ತೋಗೋದು. ಕವಿ ಪೀಠ ಅಂದ್ರೆ ಈ ದೇಶವನ್ನ ಯಾರು ಆಳ್ಬೇಕಂದ್ರೆ ಕವಿಗಳು ಆಳ್ಬೇಕು, ಈ ದೇಶವನ್ನ ಜ್ಞಾನವಂತರು ಆಳ್ಬೇಕು, ಬರಹಗಾರರು ಆಳ್ಬೇಕು. ಬರಹಗಾರರು ಬರೀ ಪತ್ರಿಕೆಯಲ್ಲಿ ರಿಪೋರ್ಟ್ ಆಗಿರ್ತೇವೆ, ನಾವು ಓದಿರ್ತಕ್ಕಂಥ ವಕಾಲತ್ತು ಮಾಡ್ತೇವೆ, ಶಾಣೆ ಮಾತಾಡ್ತಕ್ಕಂಥ ನಿರೂಪಣೆ ಮಾಡ್ತಾರೆ, ನಾವೆಲ್ಲ ಇಷ್ಟೆಲ್ಲ ಕೆಲಸ ಮಾಡ್ತೀವಿ. ಎರಡನೇ ದೇವರು ಅಂತ ಹೇಳ್ತೀವಿ. ನಮ್ಮ ಗುರುಗಳು ಎಲ್ಲದಕ್ಕೂ ಆರಾಮಿದ್ದಾರೆ. ಗುರು ಟೈಮ್ ಅಂತ ನಮ್ಮ ಅಪ್ಪ ಅವರು ಖರೆ ಹೇಳ್ಬೇಕಂದ್ರ ಸಿದ್ದೇಶ್ವರ ಅಪ್ಪ ಅವರು ನಮ್ಮಿಂದ ದೈಹಿಕವಾಗಿ ಮಾತ್ರ ಹೋಗ್ಯಾರ. ಅದನ್ನ ನಾವು ಹೆಂಗ್ ಮಾಡೋದು ಅಂತ ಚಿಂತೆ ಮಾಡ್ತಿದ್ವಿ. ಮತ್ತೆ ಹೊಸ ಗುರುಗಳು ನಾವು ಹೆಂಗ್ ಮಾತಾಡಿಸ್ತಾರೋ ಇಲ್ಲೋ, ನಮಗ್ ಬರ್ತಾರೋ ಇಲ್ಲೋ, ಏನೆಲ್ಲ ಬಹಳ ಚಿಂತೆ, ನಮ್ಮ ತಲೆಗೆಲ್ಲ ಬಹಳ ಹುಳಗಳು ಹೋಗಿರಿ, ಜನ ಮಾತಾಡ್ತಾರೆ. ಆದ್ರ ಅಪ್ಪನವರು ನಾನು ಬಹಳ ಹೆಮ್ಮೆ ಪಡ್ತೀನಿ. ಒಬ್ಬ ಸಣ್ಣ ಹುಡುಗರು ತಾಯಿ ಕಡೆ ಮಾತಾಡಿದ ಸಿದ್ದೇಶ್ವರ ಶ್ರೀಗಳ ಮುಂದಿನ ವಾರದಾರಾಗಿದ್ದ ಅಪ್ಪಾಜಿಯವರು ನಮ್ಮ ಜೊತೆಗೆ ಇದ್ದಾರಲ್ಲ, ನಿಜವಾಗ ಕೂಡ ಹೆಮ್ಮೆ ವಿಷಯ. ಇಂಥ ಶ್ರೀಗಳನ್ನು ಕಲಿತಕ್ಕಂಥ ಕೆಲಸ ಅವ್ರು ಎಲ್ಲಿಷ್ಟೊತ್ತು ಕೂಡ ಅಪ್ಪಾಜಿಯವರು. ನಾನು ಅವ್ರ ಜೊತೆಗೆ 3ನೇ ಕಾರ್ಯಕ್ರಮ ವೇದಿಕೆ ಹಚ್ಕೊಂಡು ಅವರು ಕಾರ್ಯಕ್ರಮ ಬಹಳ ಬಿಸಿ ಇರ್ತಾರೆ. ನಿಮ್ಗೆ ಗೊತ್ತಿಲ್ಲ, ಇಡೀ ವಿಶ್ವದ ಜನ ಬರ್ತಾರೆ ಆಶ್ರಮ, ಅವರೆಲ್ಲರೂ ಸಂಬಳಬೇಕಾಗ್ತದೆ. ಅದಕ್ಕೆ ಅಪ್ಪ ಅವರು ಈ ಹೊನ್ನಾವರದಲ್ಲಿ ಈ ಕಾರ್ಯಕ್ರಮಕ್ಕೆ ಇಷ್ಟೊಂದು ಕೂತ ನಮ್ಮ ಮೇಲೆ ಆಶೀರ್ವಾದ ಮಾಡಿ ಕೂತಾರ. ನಾವು ನೀವು ಭಾಗ್ಯವಂತರು ಅಂತಕ್ಕಂಥ ಮಾತನ್ನು ಹೇಳದಿದ್ರೆ ತಪ್ಪಾಗ್ತದೆ. ಅದೇನಿರಲಿ, ಎಲ್ಲಾದ್ರೂ ಹೇಳುವ ಹುಲ್ಲಾಗಿ ಬೆಳೆಯಾಗಿ ನೆಲ್ಲಿ ಗಡ್ಡೆಯಾಗಿ ಸಿಗೆಯನ್ನು ಕಂದ ಜೀವಂತನಾಗಿ ಬೆಳೆಯನ್ನು ಕನ್ನಡದಲ್ಲಿ ಹಾಕ್ತಾರ. ನೀವು ಎಲ್ಲಿಯಾಗ್ರಿ, ಹೇಗಾಗ್ರಿ, ಈ ಕಾರ್ಯಕ್ರಮ ಹೊನ್ನಾವರದ ಕಾರ್ಯಕ್ರಮವನ್ನು ದಯವಿಟ್ಟು ಮರೆಯದಿರಿ. ನಿಮಗೆ ಯಾರ ಸನ್ಮಾನ ತಿಂದಿರಿ, ಯಾರ ಪ್ರಶಸ್ತಿ ತಗೊಳ್ತಾ ಇದ್ರಿ, ನೀವೆಲ್ಲರೂ ಆ ಜವಾಬ್ದಾರಿ ನಿಮಗೆ ಹೆಚ್ಚಾಗಿದೆ ಎಂಬುದನ್ನು ನೆನಪಿನಲ್ಲಿರಿ ಅಂತಕ್ಕಂಥ ಕೂಗನ್ನು ಕೊಡ್ತಾ ನನ್ನಲ್ಲಿ ನಾನು ಹೇಳ್ತಕ್ಕಂಥ ವಿಷಯದಲ್ಲಿ ಅರ್ಥ ಮತ್ತು ಅಪಾರ್ಥ ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕಾದ್ರೆ 2 ಸಾಲು ಹೇಳ್ತೀನಿ. ಗೆಳತಿ ಹೇಳಿದ್ದಳು ಯಾವುದೇ ಕಾರಣಕ್ಕೆ ನೀಯನ್ನ ಕೈ ಬಿಡಬೇಡ ಎಂದು. ಪರಮ ಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳಿಗೆ ಶ್ರೇಷ್ಠಾಂಗವಾಗಿ ನಮಿಸುತ್ತಾ ಈ ಕಾರ್ಯಕ್ರಮ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಕಲೆ ಸಂಸ್ಕೃತಿಯ ದವರು ಅಂತ ಪುಣ್ಯ ನೆಲದಲ್ಲಿ ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಮೂಲತಃ ಉಷಾ ನಾಯ್ಕರವರ ಸಾರಥ್ಯದಲ್ಲಿ ನಡೀತಾ ಇದೆ. ಉಷಾ ನಾಯ್ಕರು ಮತ್ತೆ ರಮೇಶ್ ನಾಯ್ಕ ಅವರು ದಂಪತಿಗಳು ಒಳ್ಳೆಯ ಶಿಕ್ಷಕರು, ಆದರ್ಶ ಶಿಕ್ಷಕರು ಉಂಟು, ಆದರ್ಶ ದಂಪತಿಗಳು ಉಂಟು. ಇವರು ಸತಿಪತಿಗಳು ಹೇಗಿರಬೇಕು ಹೇಳೋದ್ರ ಬಗ್ಗೆ ಇವರು ಆದರ್ಶ ದರ್ಶಿಗಳಿಗೆ ಇವರು ಈ 2 ಪ್ರೌಢ ಹಂತದವರೆಗೂ ಅವರ ಬೆಂಬಲದಿಂದಲೇ ಆಗಿದೆ ಅಂತ, ಸರ್ಕಾರದಿಂದ ಆಗಿದೆ ಅಂತ ಹೇಳಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಈ ಅವರ ಅಷ್ಟು ಶ್ರೇಷ್ಠವಾದ ಕಾರ್ಯಗಳನ್ನು ನೀಡುತ್ತಾ ಇದ್ದಾರೆ. ಅಖಿಲ ಭಾರತ ಸಾಂಸ್ಕೃತಿಕ ಪರಿಷತ್ತು ನಿಜವಾಗ್ಲೂ ಕೂಡ ಒಂದು ದೊಡ್ಡ ಮೈಲುಗಲ್ಲನ್ನು, ದೊಡ್ಡ ಹೆಜ್ಜೆಯನ್ನ ಇಟ್ಟಿದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಒಪ್ಕೊಳ್ತಾ ಇದ್ದೇವೆ. ಯಾಕೆಂತಂದ್ರೆ ಈ ಒಂದು ಸಾಂಸ್ಕೃತಿಕ ಕ್ಷೇತ್ರ ಎಷ್ಟು ಸಮೃದ್ಧವಾಗಿ, ಎಷ್ಟು ಉತ್ತಮವಾಗಿ ಒಂದು ವ್ಯವಸ್ಥೆಯಲ್ಲಿ ಇರ್ತದೋ ಅಷ್ಟು ಸರ್ಕಾರೇತರವಾದಂತಹ ಅಷ್ಟು ಅದ್ಭುತವಾದ ವ್ಯವಸ್ಥೆಯನ್ನು ನಾವೆಲ್ಲರೂ ಕೂಡ ಒಪ್ಕೊಳ್ತೇವೆ. ಯಾಕೆಂದ್ರೆ ಸಾಂಸ್ಕೃತಿಕ ಕ್ಷೇತ್ರ ನಿಜವಾದ ಒಂದು ಮನುಷ್ಯತ್ವದ ಮಾನವೀಯತೆಯಲ್ಲಿ ಕೆಲಸವನ್ನು ಮಾಡುವಂತಹ ಎಲ್ಲ ಆ ವ್ಯವಸ್ಥೆಯನ್ನು ತನ್ನೊಳಗೆ ಇಟ್ಕೊಂಡು ಮುನ್ನಡೆಯುವಂತಹ ಮುಖ್ಯವಾದ ಕ್ಷೇತ್ರ. ಈ ಕ್ಷೇತ್ರಕ್ಕೆ ತಾನು ಬೆಳೀಬೇಕು ಅಂತ ಏನು ನಿಂತಿದೆಯಲ್ಲ, ಈ ಒಂದು ಬಹಳ ಸಮಾರಂಭದಲ್ಲಿ ವೇದಿಕೆಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಪರಮ ಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಕಾರ್ಯಕ್ರಮದ ಔಪಚಾರಿಕದಂತೆ ಅಧ್ಯಕ್ಷೀಯ ನುಡಿಯನ್ನು ಮಾಡಲಿಕ್ಕೆ ನಾನು ನನ್ನ ಮುಂದೆ ಆಗಮಿಸಿದ್ದೇನೆ. ಬಹಳ ಕಷ್ಟವಾದ ಕೆಲಸ ಅಂದ್ರೆ ಸಮಾರಂಭದ ಅಧ್ಯಕ್ಷತೆಯ ಕೆಲಸ. ದಂಡ ಇಟ್ಟು ಯಾರು ಪ್ರಯೋಗ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಸಭೆ ಇಲ್ಲದೆ ಮುಂದುವರಿದೆ ಅಂತ ಸ್ವಾಮೀಜಿಗಳು ಹೇಳ್ತಾ ಇದ್ರು. ಸಭೆ ತಿಳಿದಿದೆ ಅಂತ, ಸಭೆ ತಿಳಿದಿದೆ ಅಂದ್ರೆ ಕುಳಿತು
ಅರ್ಥ ನನ್ನ ತನು ಮನಗಳೆಲ್ಲ ಶ್ರೀಮಂತವಾಗಿದೆ. ಕಾರಣ ಇಷ್ಟೇ, ಇಂತಹ ದಿವ್ಯ ವೇದಿಕೆಯಲ್ಲಿ ಪರಮ ಪೂಜ್ಯ ಸ್ವಾಮೀಜಿಯವರು ಒಳ್ಳೆಯ ಸಾಹಿತಿಗಳು, ವೈದ್ಯೋ ನಾರಾಯಣ ಎನ್ನುವಂತೆ ಎಲ್ಲ ಸಮಾಜವನ್ನ ರಕ್ಷಿಸುತ್ತಿರುವಂತಹ ವೈದ್ಯರುಗಳು, ಇವರೆಲ್ಲರೂ ಉಪಸ್ಥಿತಿರುವಂತಹ ಈ ಕಾರ್ಯಕ್ರಮದಲ್ಲಿ ನಾನು ಅಧ್ಯಕ್ಷನಾಗಿ ಉಪಸ್ಥಿತನಿದ್ದೇನೆ ಅಂತಂದ್ರೆ ಇದು ನನ್ನ ಸೌಭಾಗ್ಯ. ಹಾಗಾಗಿ ನಾನು ಶ್ರೀಮಂತ ಅಂತ ಹೇಳ್ಕೊಂಡಿದ್ದೇನೆ. ಹಾಗಾಗಿ ಈ ಕಾರ್ಯಕ್ರಮ ತುಂಬಾ ಚಂದವಾಗಿ ಮೂಡಿ ಬಂದಿದೆ. ಉಷಾನ ಎಪ್ಪಣೆ ಮಾಡುವುದನ್ನು ಬರಿಗಿಡಿಸಿ ಕೇವಲ ನಾವು ಬಡಿಬಡಿಸುತ್ತೇವೆ, ನಾವು ಬಡಬಡಿಸುತ್ತೇವೆ. ಆದರೆ ಗಳಿಗೆಯಲ್ಲಿ ಬೆಳೆಯುವ ಗಿಡದಂತೆ ಸಹೋದರಿ ಉಷಾ ಇವತ್ತು ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಅವರ ಕವನ, ಅವರ ಕಾವ್ಯ, ಅವರ ವೃತ್ತಿಪರತೆ ಅವರ ವಿದ್ಯಾರ್ಥಿಗಳಿಗೂ ಕೂಡ ಮಾದರಿ. ಒಂದು ವಿದ್ಯಾರ್ಥಿಯನ್ನ 10 ವಿದ್ಯಾರ್ಥಿಯನ್ನ ಸರಿಯಾಗಿ ಪೋಷಿಸಿದರೆ ಒಂದು ದೇಶಕ್ಕೆ ಅದು ಆಸ್ತಿ. ವಿದ್ಯಾರ್ಥಿಗಳು, ಮಕ್ಕಳು ಆಸ್ತಿ, ತಂದೆ ತಾಯಿಗಳು ಮಕ್ಕಳಿಗೆ ಆಸ್ತಿ. ವಿದ್ಯಾರ್ಥಿಗಳು, ಮಕ್ಕಳು ತಂದೆ ತಾಯಿಗಳಿಗೆ ಆಸ್ತಿ, ವಿದ್ಯಾರ್ಥಿಗಳು ಸಮಾಜಕ್ಕೆ ಆಸ್ತಿ, ದೇಶಕ್ಕೆ ಆಸ್ತಿ. ಹಾಗಾಗಿ ಸಮಾಜಕ್ಕೆ, ದೇಶಕ್ಕೆ ಆಸ್ತಿಯಾಗಿರುವಂತಹ ವಿದ್ಯಾರ್ಥಿಗಳನ್ನ ತುಂಬಾ ಚೆನ್ನಾಗಿ ಅವರನ್ನ ಪೋಷಿಸಿ ಸಲಹಿ ತಮ್ಮ ನೈಪುಣ್ಯದ ಮೂಲಕ ಅವರಿಗೆ ಒಳ್ಳೆಯ ಭವಿಷ್ಯವನ್ನು ಕೊಟ್ಟು ಸಮಾಜಕ್ಕೆ ಅವರನ್ನ ನೀಡುತ್ತಿರುವ ಉಷಕ್ಕನಂತ ಶಿಕ್ಷಕರು ಮತ್ತೆ ಸಮಾಜಕ್ಕೆ ಬರಲಿ ಅಂತ ಪ್ರಾರ್ಥಿಸಿ ನನ್ನ ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಿರಬೇಕು. ಪ್ರಾತಸ್ಮರಣೀಯರಾದ ಪೂಜ್ಯ ಗುರುದೇವರಾದ ಸಿದ್ದೇಶ್ವರಪ್ಪಜಿಯವರನ್ನ ಸ್ಮರಿಸಿಕೊಂಡು ಇವತ್ತು ಈ ಹೊನ್ನಾವರ ನಗರದಲ್ಲಿ ಅಖಿಲ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತು ಉತ್ತರ ಕನ್ನಡ ಜಿಲ್ಲಾ ಘಟಕದ ಉದ್ಘಾಟನೆ, ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭ, ಸರ್ವ ತಾಲೂಕು ಘಟಕಗಳ ಉದ್ಘಾಟನೆ, ಈ ಎಲ್ಲ ಕಾರ್ಯಕ್ರಮದ ಇವತ್ತು ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ, ಮುಖ್ಯ ಅತಿಥಿಗಳೇ, ಅಧ್ಯಕ್ಷರೇ ಹಾಗೂ ಈ ಸಂಸ್ಥೆಯ ಸಂಸ್ಥಾಪಕರಾಗಿರುವಂಥ ಮನೋಹರ ನಾಯ್ಕ ಅವರೇ, 2 ಕೃತಿಗಳನ್ನ ಇವತ್ತು ಲೋಕಾರ್ಪಣೆ ಮಾಡಿರುವಂಥ ಶ್ರೀಮತಿ ಉಷಾ ನಾಯ್ಕ ಅವರೇ, ಇಲ್ಲಿ ಕೂತಿರುವ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ನೀವೆಲ್ಲರೂ ದಳದಿರಿ, ಊಟ ಮಾಡಿ ಎದ್ದು ಹೋಗೋರ ಮುಂದೆ ಮಾತು ಕುಂದಿಸಲೇ ಇದೆ. ಅದಕ್ಕೆ ತಾವೆಲ್ಲರೂ ಸುಂದರವಾಗಿ ಕಾರ್ಯಕ್ರಮವನ್ನು ನೋಡಿ, ನಾನು ಬಂದದ್ದು ಹೊನ್ನಾವರವನ್ನು ನೋಡ್ಲಿಕ್ಕೆ ಬಂದದ್ದು. ಇದರ ಹೆಸರೇ ಚಂದದ ಹೊನ್ನಾವರ. ಹೊನ್ನ ಅಂದ್ರೆ ಬೆಲೆ ಬಾಳುವಂತ. ಹೊರಗಿನ ಬಂಗಾರದ ಕಿಮ್ಮತ್ತು ಒಂದು ತೊಲಿಗೆ ಇಷ್ಟು ಅಂತ ಅಳಿಬಹುದು. ಒಂದು ತೊಲಿಗೆ 60,000 70,000 ಕಿಮ್ಮತ್ತುಗಳಿಗೆ ಆಗಬಹುದು. ಆದ್ರೆ ಹೊನ್ನಾವರ ಈ ಭಾಗದ ಸಂಸ್ಕೃತಿಯ ಏನು ಹೊನ್ನ ಸಂಸ್ಕೃತಿ ಅಂದ್ರೆ ಇದಕ್ಕೆ ಕಿಮ್ಮತ್ತು ಕಟ್ಟಲಿಕ್ಕೆ ಬರುವುದಿಲ್ಲ ಅಂತ ಬೆಲೆ ಬಾಳುವ ಒಂದು ಸಂಸ್ಕೃತಿಯನ್ನ ಇವತ್ತು ನಾವೆಲ್ಲರೂ ಉಳಿಸಿ ಬೆಳೆಸಿ ನಾಡ ನುಡಿಗೆ ನಾವೆಲ್ಲರೂ ಇವತ್ತ ಸೇವೆ ಮಾಡಬೇಕಾಗಿದ್ದು ಅನಿವಾರ್ಯವಾಗಿದೆ. ಇಲ್ಲೆಲ್ಲ ಬಹಳ ಸುಂದರವಾಗಿ ಮಾತನಾಡಿದ್ರು. ಸಂಸ್ಕೃತಿ ಅನ್ನಂತದಿದೆಯಲ್ಲ, ಅದು ಬಹಳ ಅದ್ಭುತವಾಗಿರುವಂತ. ನಮ್ಮ ಸಂಸ್ಕೃತಿ ನಮ್ಮ ದೇಶದೊಳಗೆ ಅಷ್ಟೇ ಅಲ್ಲ, ಇದು ಕರ್ನಾಟಕದ ಸಂಸ್ಕೃತಿ. ಒಂದು ಭಾಷೆ ಏನಿದೆ ಕನ್ನಡ, ಈ ಭಾಷೆ, ಈ ನೆಲ, ಈ ನೆಲ, ಜಲ, ಇಲ್ಲಿಯ ಜನರ ಭಾವನೆ, ಇದಕ್ಕೆ ಇಡೀ ಜಗತ್ತಿನಲ್ಲೇ ಬೆಲೆ ಕಟ್ಟಲಿಕ್ಕಾಗುವುದಿಲ್ಲ ಅಂತ ಶ್ರೀಮಂತಿಕೆ ಸಂಸ್ಕೃತಿ ಅದು ನಮ್ಮ ಕನ್ನಡ ಸಂಸ್ಕೃತಿ ಅನ್ನೋಂಥದ್ದು ಇವತ್ತ ನಾವೆಲ್ಲರೂ ಹೆಮ್ಮೆಯಿಂದ
ಹೇಳ್ಕೋಬೇಕಾಗ್ತದೆ. ಇಂಥ ಒಂದು ಸಂಸ್ಕೃತಿಯ ಈ ಸಂಸ್ಥೆಯನ್ನು ನಮ್ಮ ಮನೋಹರ ನಾಯ್ಕ ಅವರ ಒಂದು ಪೂಜ್ಯ ಸಿದ್ದೇಶ್ವರಪ್ಪಾಜಿಯವರ ಒಂದು ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡು ಇವತ್ತು ಅದು ಅನೇಕ ಕನ್ನಡ ನಾಡನುಡಿಯ ಸೇವೆಯನ್ನು ಮಾಡ್ತಪ್ಪ ಅಂತಂದ್ರೆ ನಮ್ಮೆಲ್ಲರಿಗೆ ಬಹಳ ಹೆಮ್ಮೆಯಂತದ್ದು ಅಂತ ಒಂದು ಕಾರ್ಯವನ್ನ ಇವರು ಮಾಡ್ತಾ ಇದ್ದಾರೆ. ಬರೀ ನಾವು ಪುಸ್ತಕ ಬರೆದ್ರೆ ನಮ್ಮ ನುಡಿ ಉಳಿದಂತಲ್ಲ, ನಾವು ನುಡಿಯನ್ನ ನಾವು ಮೊದಲು ಆಡ್ಬೇಕು. ಒಂದು ದಿನದಲ್ಲಿ ನಾವು ಎಷ್ಟೋ ನುಡಿಗೆ ಮಾತನಾಡ್ತೀವಿ, ಆದ್ರೆ ಅದರೊಳಗ ಮಿಶ್ರವಾಗಿರ್ತದೆ ಅನ್ಯ ಭಾಷೆ. ಸ್ವಚ್ಛವಾದ ಕನ್ನಡವನ್ನ ಮಾತಾಡೋದು ಬಹಳ ಕಡಿಮೆ ಆಗಿದೆ. ಯಾಕಂದ್ರೆ ಅನ್ಯ ಭಾಷೆಯ ಮೋಹ ನಮಗೆಲ್ಲರಿಗೂ ಇರ್ತಾ ಇದೆ. ಆದ್ರಿಂದ ನಾವು ಕನ್ನಡಿಗ ಆಗಬೇಕಾಗಿತ್ತಂದ್ರೆ ಮೊದಲು ನಾವೆಲ್ಲರೂ ಏನಾಗಬೇಕಾದ್ರೆ ಕನ್ನಡ ನುಡಿಯನ್ನ ನಾವು ಮನಸಾರಿ ಒಪ್ಕೋಬೇಕು, ಅದನ್ನ ಮೆಚ್ಕೋಬೇಕು, ದಿನಾಲೂ ನಾವು ನುಡಿಯುವ ಪ್ರಯತ್ನ ಮಾಡಬೇಕು. ಇವತ್ತು ನಾವೆಲ್ಲರೂ ಕನ್ನಡ ಅಂತೇವಿ, ಆದ್ರೆ ನಮ್ಮ ಮಕ್ಕಳನ್ನ ಮೊದಲು ಇಂಗ್ಲಿಷ್ ಶಾಲೆಗೆ ಹಾಕಿ ಬರೋರು ನಾವು. ಇಲ್ಲಿ ಕೂತವ್ರು ಎಷ್ಟು ಮಂದಿ ನಾವು ನಮ್ಮ ಮಕ್ಕಳಿಗೆ ಇಂಗ್ಲಿಷ್ ಶಾಲೆಗೆ ಹಾಕಿ ಬಂದು ಹೇಳೋದು? ಕನ್ನಡ ಬೇಡ, ಇಂಗ್ಲಿಷ್ ಬೇಡ, ನಮ್ಮ ಮಕ್ಕಳಿಗೆ ಕನ್ನಡವನ್ನೇ ಕಲಿಸೋಣ. ಹಿಂದಕ್ಕೆ ಎಲ್ಲರೂ ಕನ್ನಡ ಶಾಲೆಗೆ ಕಲಿತು ದೊಡ್ಡ ದೊಡ್ಡ ವಿಜ್ಞಾನಿಗಳಾಗ್ಯಾರ, ಡಾಕ್ಟರ್ ಆಗ್ಯಾರ, ವೈದ್ಯರಾಗ್ಯಾರ. ಇವತ್ತೆಲ್ಲ ಇಲ್ಲಿ ಕೂತು ಅವ್ರಿಗೆ ಸನ್ಮಾನ ಮಾಡಿದೇವಲ್ಲ, ಅವ್ರು ಏನ್ ಕಲ್ತಾರಂದ್ರೆ ಕನ್ನಡವನ್ನ ಕಲಿತು ಆ ನಂತರ ಎಲ್ಲ ಭಾಷೆಗಳನ್ನು ಕಲ್ತಾರೆ. ಹಾಗೆ ನನ್ನ ತಾಯಿಗೆ ಹೆತ್ತ ತಾಯಿಗೆ ನಾವು ಮೊದಲು ನಮ್ಮ ಆದ್ಯತೆ ಕೊಡಬೇಕು, ಆ ನಂತರ ರಕ್ಷಣೆ ಮಾಡಿದ ತಾಯಿಗೆ ನಾವು ಗೌರವವನ್ನು ಸಲ್ಲಿಸಬೇಕು. ಆದ್ರಿಂದ ಇಂಥ ಒಂದು ಕಾರ್ಯ ಇವತ್ತು ಇಲ್ಲಿ ಹೊನ್ನಾವರದಲ್ಲಿ ನಮ್ಮ ಈ ಸಂಸ್ಥೆಯ ಅಖಿಲ ಕರ್ನಾಟಕ ಪರಿಷತ್ತು, ಕನ್ನಡ ಸಂಸ್ಕೃತಿ ಪರಿಷತ್ತು ಹುಟ್ಟುಹಾಕಿ ಬೆಳೆಸಿದವರು ನಮ್ಮ ಮನೋಹರ ನಾಯ್ಕ ಅವರು ಹೀಗೆ ಮಾಡ್ಕೋತ ಹೋಗ್ಲಿ. ನಾನು ಮಾತಾಡಬಾರ್ದು, ಯಾಕಂದ್ರೆ ಇಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿ ಬಹಳ ಸಂತೋಷವಾಗಿ ಮಾತಾಡಬಾರ್ದು ನಾನು ಕೂತಿದ್ದೆ. ಬಹಳ ಸುಂದರವಾಗಿ ಮಾಡಿದರು. ಇವತ್ತು ಒಬ್ಬ ಸ್ವಾಮೀಜಿ ಅವರ ಅತಿಥಿಗಳನ್ನ ಸ್ವಾಗತ ಮಾಡುವುದು ನಮ್ಮ ದೇಶದ ಸಂಸ್ಕೃತಿ, ನಮ್ಮ ಕನ್ನಡ ಸಂಸ್ಕೃತಿ. ಅತಿಥಿ ದೇವೋಭವ ಅಂತ ನಾವು ಮಾತಾಡುವುದೇವಿ, ಆದ್ರೆ ವಾಕ್ಯದಿಂದ ಪುಷ್ಪಗಳಿಂದ ನಮ್ಮನ್ನು ಸ್ವಾಗತ ಮಾಡಿದ್ರೆ ಇದು ಮೊದಲನೆಯ ಸಂಸ್ಕೃತಿ ಮತ್ತು ಮೊದಲನೆಯ ಆದ್ಯತೆ ಕೊಡುವಂತ. ನಾನು ಇಲ್ಲಿ ಒಳಗೆ ಬಂದೆ, ನಾನು ತಿಳ್ಕೊಂಡೆ ಬಹುತರಲ್ಲಿ ಬ್ಯಾನರ್ ಹಾಕಿದ್ರೆ ಇಲ್ಲೇ ಕಾರ್ಯಕ್ರಮ ಮಾಡ್ತಾರಂತ. ನನಗನ್ನಿಸ್ತು ಈ ಒಳಗೆ ಈ ಭವನ ನೋಡಿದಾಗ, ಇಲ್ಲೆಲ್ಲವನ್ನು ನೋಡಿದಾಗ ಒಂದೊಂದು ಹೂವಿನಲ್ಲಿ ಹೂ ಇಟ್ಟಿದ್ದಾರೆ, ಕಾಯಿ ಇಟ್ಟಾರ. ಇವತ್ತ ಈ ಜ್ಯೋತಿ ಬೆಳಗಿಸುವುದಲ್ಲ, ಇದನ್ನು ಮುಂದಿನ ಸಲ ಅಪ್ಪುಗಳಿಗೆ ಗುರುನಾಮನ ಕಾರ್ಯಕ್ರಮ ಅಂತ ನಾವು ಮಾಡ್ತೀವಿ. 2 ಕಾರ್ಯಕ್ರಮ ಅದು ಅವರು ಜನವರಿ 2ಕ್ಕೆ ದೇಹ ಬಿಟ್ಟಿದ್ರು. ಮುಂದೆ ಬರುವ ಗುರುನಾಮನ ಕಾರ್ಯಕ್ರಮಕ್ಕೆ ನಾವು ಇದನ್ನು ಕೂಡ ಮಾಡಬಹುದಲ್ಲ ಅಂತ ಅನಿಸ್ತಾ ಇತ್ತು. ಇದು ನಮ್ಮ ಸಂಸ್ಕೃತಿಯನ್ನ ಉಳಿಸುವಂತಹದ್ದು. ಹಾಗೆ ನಾವು ಇಂಗ್ಲಿಷ್ ಮತ್ತು ನಮ್ಮ ಮಕ್ಕಳಿಗೆ ಕಲಿಸಬಾರ್ದಂತಲ್ಲ, ಕಲಿಸೋಣ. ಅವು ಎಲ್ಲೇ ಕಲೀಲಿ, ಹೊರಗೆ ಕನ್ನಡ ಶಾಲೆ ಕಲಿತ್ರೆ ಬಹಳ ಚಲೋ, ಅದು 100 ಅವರಿಗೆ ಬಹುಮಾನ ಕೊಡೋಣ. ಕನ್ನಡ ಭಾಷೆಯೊಂದಿಗೆ ಇತರ ಭಾಷೆಯನ್ನು ಕಲಿಬೇಕಂತ ಇವತ್ತು ಇಂಗ್ಲಿಷ್ ಶಾಲೆಯಿಂದ ಮಕ್ಕಳನ್ನ ನಾವೆಲ್ಲ ಹಾಕ್ತೀವಿ. ಆದ್ರೆ ಆ ಶಾಲೆ ಇಂಗ್ಲಿಷ್ ಕನ್ನಡ ಹೊರಗೆ ಮನೆಗೆ ಬಂದ್ರೆ ನಮ್ಮ ಮನೆಯೇ ಕನ್ನಡ ಶಾಲೆಗಳಾಗಬೇಕು, ಅಂದ್ರೆ ಮಾತ್ರ ಇವತ್ತು ಕನ್ನಡ ಭಾಷೆ ಉಳಿಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಾವು ಮನೆಗೆ ಬಂದ ಕೂಡ ನಮ್ಮ ಮಕ್ಕಳು ಅಪ್ಪ, ಅಮ್ಮ, ಅವ್ವ, ಅಕ್ಕ, ತಂಗಿ ಈ ಭಾಷೆಯನ್ನ ಬಳಸುವಂತ ಆಗಬೇಕು. ಇವತ್ತು ಮನೆಯಲ್ಲಿ ಹೊರಗೆ ಏನೇ ಆಗಲಿ, ಮನೆಯಲ್ಲಿ ಇವತ್ತು ನಮ್ಮ ಸಂಸ್ಕೃತಿ ಉಳಿಸುವಂತಹದ್ದು, ನಾಡ ನುಡಿ ಉಳಿಸುವಂತ ಕಾರ್ಯ ಆಗಬೇಕು. ಇವತ್ತು ಇಲ್ಲಿ ನಮ್ಮ ಮನೋಹರ ನಾಯ್ಕ ಅವರ ಒಂದು ಒಳಗೆ ಅವರ ಅಧ್ಯಕ್ಷತೆಯಲ್ಲಿ ಬಹಳ ಒಳ್ಳೆ ಕೆಲಸವನ್ನ ಮಾಡಿದರು. ಅವರು ಮಾಡುವ ಕಾರ್ಯ ಬಹಳ ಶ್ರೇಷ್ಠವಾಗಿರುವುದು. ಮತ್ತು ವೃತ್ತಿಯಲ್ಲಿ ಶಿಕ್ಷಕರಾಗಿದ್ರು ಕೂಡ ಬಹಳ ಒಳ್ಳೆ ಕೆಲಸ ಮಾಡ್ತಾರೆ. ಅಪ್ಪುಗಳ ಆಶೀರ್ವಾದ ಅವ್ರಿಗೆ ಸದಾ ಇದೆ. ಹೀಗೆ ಅವರು ಒಳ್ಳೆ ಕೆಲಸವನ್ನ ಮಾಡ್ಕೋಬಹುದು ನಾವೆಲ್ಲರೂ ಹಾರೈಸುತ್ತಿದೆ. ಅದರ ಜೊತೆಗೆ ಇವತ್ತು ಶ್ರೀಮತಿ ಉಷಾ ನಾಯ್ಕ ಅವರು 2 ಪುಸ್ತಕಗಳನ್ನ ತಂದಿದ್ದಾರೆ. ಅದರೊಳಗೆ ಮುನ್ನುಡಿ ನಾನು ಬರೆದಿದ್ದ ಒಂದು ಪುಸ್ತಕಕ್ಕೆ ಆ ಒಂದು ಎಲ್ಲೋ ತಂದಿದೆ. ಅದರೊಳಗೆ ವೈದ್ಯರ ಸೇವೆ ಇದೆ, ರೈತರದಾರ, ದೇಶ ಸೇವೆ, ನಾಡ ಸೇವೆ ಮಾಡಿದ ರೈತರು ಎಲ್ಲ ವಿಷಯಗಳನ್ನ ಅಲ್ಲಿ ತಂದು ನಾಡಿನ
ಎಲ್ಲ ಪುಷ್ಪಗಳನ್ನ ತಗೊಂಡು ಒಂದು ಹೂವನ್ನ ಗ್ರಂಥವನ್ನ ಮಾಡಿದ್ದಾರೆ. ಅದು ಎಲ್ಲರ ಕೊರಳಿಗೆ ಆ ಯೋಗ್ಯವಾಗಿರುವಂತಹ ಗ್ರಂಥ ಅನ್ನುವಂಥದ್ದನ್ನು ಇಲ್ಲಿ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ಇವತ್ತು ಮನುಷ್ಯ ಆಗಿ ನಾವು ಒಳ್ಳೆ ಕೆಲಸವನ್ನ ಮಾಡದೇ ಇದ್ರೂ ಕೂಡ ಒಳ್ಳೆ ಕೆಲಸ ಮಾಡೋವರಿಗೆ ನಾವು ಯಾವಾಗಲೂ ಗನ್ನಾಗಿ ನಿಲ್ಲಬೇಕು ಅನ್ನುವಂಥದ್ದು ಒಂದು ಕತೆ ನಿಮ್ಗೆಲ್ಲರಿಗೂ ಗೊತ್ತಿರುವಂತದ್ದು ಹೇಳಿ ಮುಗಿಸ್ತೇನೆ. ನಾ ಹೇಳೋದಕ್ಕೆ ತಾಸು ಬಗ್ಗೆ ಹೇಳುತ್ತೆ, ಅದು ಬ್ಯಾಸರ ನಿಮಗೆ ಬಿಟ್ಟಿದ್ದೆ ಅಂತ ನಿಮಗೆಲ್ಲ ಗೊತ್ತಿದೆ. ನೆನಪಿಸ್ತೀನಿ ಈ ಪ್ರಸಂಗದಲ್ಲಿ. ಆಕಸ್ಮಿಕವಾಗಿ ಅರಣ್ಯದಲ್ಲಿ ಒಂದಿಷ್ಟು ಬೆಂಕಿ ಹೊತ್ತುಕೊಂಡು ಅರಣ್ಯ ಉರಿತಿತ್ತು. ಅದನ್ನೆಲ್ಲರೂ ಆರಿಸಬೇಕಂತ ಎಲ್ಲರೂ ಪ್ರಯತ್ನ ಮಾಡಿದ್ರು. 2 ಪಕ್ಷಿಗಳು ಕೂಡ ಸಮುದ್ರ ಅಥವಾ ಸರೋವರದ ನೀರು ತಂದು ಮೇಲೆ ಹಾಕ್ತಿದ್ದು. ಅವು ಹೋಗುವುದು ಸಮುದ್ರದಲ್ಲಿ ಕಿಂಚಿನಲ್ಲಿ 4 ಹನಿಗಳನ್ನು ಹಿಡ್ಕೊಂಡು ಬಂದು ಅರಣ್ಯ ಕಟ್ಟಿದ ಬೆಂಕಿಯನ್ನ ಆರಿಸುವುದರಲ್ಲಿ ಅವು ನೀರು ಹಾಕ್ತಿದ್ದು. ಅಲ್ಲೇ ಒಬ್ಬ ಚಿಂತಕ ಕೂತಿದ್ದ. ಆ ಪಕ್ಷಿಗಳ ಸಾಹಸ ನೋಡಿದ. ಅಲ್ಲ, ಈ ಕಡೆ ಅಗ್ನಿಶಾಮಕ ಮೋಟರ್ಗಳ ಅನೇಕ ದೊಡ್ಡ ದೊಡ್ಡ ವಾಹನಗಳು ಬಂದು ಎಲ್ಲ ಪ್ರಯತ್ನ ಮಾಡಿದ್ರು ಕೂಡ ಅದು ಬೆಂಕಿ ಆಗ್ತಾ ಇಲ್ಲ. ನೀವು 2 ಹನಿ ತಂದು ಹಾಕ್ತೀರಿ, ಪಕ್ಷಿಗಳು ಆ ಜಲಕ್ಕೆ ನೀವು ಸುಟ್ಕೊಂಡು ಸತ್ತೀರಿ, ಯಾಕೆ ಸಾಹಸ ಪಡ್ತೀರಿ ಅಂದಾಗ ಆ ಪಕ್ಷಿಗಳು ಹೇಳಿದ್ರು, ನಮಗೂ ಗೊತ್ತಿದೆ ನಮ್ಮ 2 ಹನಿಯಿಂದ ಅರಣ್ಯ ಕಟ್ಟಿದ ಬೆಂಕಿ ಏನಾಗುವುದನ್ನೊಂದು ಅದು ಆಗುದಿಲ್ಲ ಅಂತ ಗೊತ್ತಿದೆ. ಆದ್ರೆ ನಮಗೊಂದು ಏನು ಅಂದ್ರೆ, ನಾವು ಬೆಂಕಿ ಹತ್ತವರ ಸಾಲಿಗೆ ಬರಬಾರದು, ಆಸುವವರ ಸಾಲಿಗೆ ಬರಬೇಕು ಅಂತ ವಿಚಾರವನ್ನ ಹೇಳ್ತಾರಲ್ಲ. ಹಾಗೆ ನಾವು ಕೆಟ್ಟ ಕೆಲಸ ಮಾಡುವ ಸಾಲಿನಲ್ಲಿ ಬರಬಾರದು, ಒಳ್ಳೆ ಕೆಲಸ ಮಾಡುವ ಸಾಲಿನಲ್ಲಿ ಆದ್ರೂ ನಾವು ಬರಬೇಕು. ಹಾಗೆ ಇವತ್ತ ಈ ಸಂಘ ಒಳ್ಳೆ ಕೆಲಸ ಮಾಡ್ತದೆ. ಇದು ಒಳ್ಳೆ ಸಾಲಿನಲ್ಲಿ ಬರಲಿ ತಿಳ್ಕೊಂಡು ಹಾರೈಸುತ್ತ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು ಸಲ್ಲಿಸಿ, ಇದು ಹೀಗೇ ಮಾಡ್ಕೋತ ಹೋಗ್ಲಿ, ನಾವು ನೋಡ್ಕೋತ ಹೋಗೋಣ. ಮಾಡೋದು ನೋಡಿ ಸಂತೋಷ ಪಡುವುದೇ ದೊಡ್ಡ ಗುಣ. ದೀಪ ಬೆಳಗಬೇಕು, ನಾವು ಚಪ್ಪಾಳಿ ತಾಟಬೇಕು, ದೀಪ ಉರಿಬೇಕು, ನಮ್ಮ ಮನಸ್ಸಿಗೆ ಆನಂದವಾಗಬೇಕು. ಇದು ಧರ್ಮ. ದೀಪ ಹತ್ತವನ್ನು ನಾವು ಸಾಡುತ್ತೇವೆ, ದೀಪಕ್ಕೆ ಆಗ್ತದೆ. ಅದಕ್ಕೆ ದೀಪ ಬೆಳಗುವನ್ನು ನೋಡಿ ಬೆಳಗಿಸಬೇಕು, ನಾವು ನೋಡಿ ಸಂತೋಷ ಪಡಬೇಕು, ಕೇಳಿ ಸಂತೋಷ ಈಗ ನಮ್ಮ ರೋಟರಿ ಅಧ್ಯಕ್ಷರಾದ ರೋಟರಿ ಶ್ರೀನಿವಾಸ ಸ್ವಾಮಿ ಸಹಿತ ರೋಟರಿಯ ಎಲ್ಲ ಪದಾಧಿಕಾರಿಗಳು ವೇದಿಕೆ ಬಂದು ಸ್ವಾಮಿಗಳಿಗೆ ಗೌರವಿಸುತ್ತಿದ್ದಾರೆ. ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ ರೋಟರಿ ಕ್ಲಬ್ ಹೊನ್ನಾವರ ಇದರ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಒಳಗೂಡಿ ಇಂದು ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಕಾಣಿಕೆಯನ್ನು ಗೌರವವನ್ನು ಅರ್ಪಿಸಿ ಕೃತಾರ್ಥರಾಗ್ತಾ ಇದ್ದಾರೆ. ರೋಟರಿ ಕ್ಲಬ್ ಹೊನ್ನಾವರ ತಾಲೂಕಿನಾದ್ಯಂತ ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಮಾಡಿ ಸಮಾಜದಲ್ಲಿ ಉತ್ತಮ ಪರಂಪರೆಯನ್ನು ಹಾಕಿಕೊಂಡು ಬರ್ತಾ ಇದೆ. ಒಂದು ಅತ್ಯುತ್ತಮವಾದಂತಹ ಸಂಸ್ಥೆಯ ಸಭಾಂಗಣದಲ್ಲಿ ಇಂದು ಈ ಕಾರ್ಯಕ್ರಮ ನೆರವೇರುತ್ತದೆ. ಆ ಸಂಸ್ಥೆಯ ಎಲ್ಲ
ಎಲ್ಲರ ಭಾಗವಹಿಸುವಿಕೆಯ ಮೂಲಕ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಸುಂದರವಾಗಿ ನೆರವೇರಿದೆ. ಅದರ ಉಪಸ್ಥಿತಿಗೆ ನಮ್ಮ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು. ನಾಲ್ಕು ದಿನಗಳ ಕಾಲ ಸೇವೆಯನ್ನು ಸಲ್ಲಿಸಿ 4 ದೇವರಲ್ಲಿರುವ ಅಧಿಪತಿಯ ಬೆಲೆ ಜಾಸ್ತಿ. ಹಾಗೆ ಇಷ್ಟಪಡುವ ಮನಸ್ಸುಗಳು ಎಷ್ಟೇ ಇದ್ರು ನಾವು ಇಷ್ಟಪಡುವ ಮನಸ್ಸಿಗೆ ನೋಡಬೇಡಿ, ಶರಣರ ಚಿತ್ತ ಕಾಣದೆ ಅನ್ನುವ ಹಾಗೆ ನಾವು ನೀಡುವಂತಹ ಒಂದು ಈ ಶ್ರೇಷ್ಠವಾದಂತಹ ಗೌರವವನ್ನು ಪ್ರೀತಿಪೂರ್ವವಾಗಿ ಮಮತೆಯಿಂದ ವಾಸ್ತವ್ಯದಿಂದ ಸ್ವೀಕರಿಸುವುದಾಗಿ ನಾವು ನಿಮ್ಮಲ್ಲಿ ಕೋರ್ತಾ ಇದ್ದೇವೆ. ನಿಮ್ಮ ಆಶೀರ್ವಾದದಿಂದ ನಮ್ಮ ಉಷಾ ಮೇಳವರಿಂದ ಎಷ್ಟೋ ದೊಡ್ಡ ಕೆಲಸಗಳು ಆಗಲಿ, ಅವರ ಕೀರ್ತಿಯು ರಾಷ್ಟ್ರ ಮಟ್ಟದಲ್ಲಿ ಬೆಳೆಯುವಂತೆ ಆಗಲಿ ಅಂತ ನಾವು ಈ ಸಮಯದಲ್ಲಿ ಪ್ರೀತಿಯಿಂದ ಮಮತೆಯಿಂದ ವಾತ್ಸಲ್ಯದಿಂದ ನಿಮ್ಮಲ್ಲಿ ಅಣಿಯಾಗುತ್ತಾ ನಿಮಗೆ ಅಭಿವಂದಿಸ್ತಾ ಇದ್ದೇವೆ. ಇವರಿಗೂ ಸಹ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಬಹುಶಃ ಊಟದ ಸಮಯವಾದ್ದರಿಂದ ಎಲ್ಲರ ಅನುಪಸ್ಥಿತಿಯಲ್ಲಿ ಅವರನ್ನ ಸ್ವಾಗತಿಸಿದ ಹಾಗಾಯಿತು. ಅವರೆಲ್ಲರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಜೊತೆಗೆ ರವಿವಾರ ದಿನ ನಮಗೆ ಎಲ್ಲರಿಗೂ ನಮ್ಮದೇ ಆದ ಪರ್ಸನಲ್ ಕಮಿಟಿ ಗಂಟುಗಳಿರ್ತವೆ. ಒಳ್ಳೆಯ ಊಟ ಮಾಡಿ ನಿದ್ದೆ ಮಾಡುವ ಸಮಯ. ಈ ಸಮಯದ ಸಂಘಟನೆಯಾಗಿ ಅದನ್ನು ಮಾರ್ಪಡಿಸಿ ಇಂದು ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಈ ಒಂದು ಶಾಖೆಯನ್ನ ಕಟ್ಟಿ ಬೆಳೆಸಿ ಉದ್ಘಾಟಿಸಿ ಇದೀಗ ಉತ್ತರ ಕನ್ನಡ ಜಿಲ್ಲಾ ಶಾಖೆಯನ್ನ ಸಮಯದ ಅಭಾವದಿಂದ ಎಲ್ಲರಿಗೆ ಈ ವೇದಿಕೆ ಮೂಲಕ ಸ್ವಾಗತವನ್ನು ಬಯಸುತ್ತೇನೆ. ಈಗ 2ನೇ ಗೋಷ್ಠಿಯನ್ನ ಜಿಲ್ಲೆ ಹಾಗೂ ಸರ್ವ ತಾಲೂಕಾ ಪದಾಧಿಕಾರಿಗಳ ಸೇವಾದೀಕ್ಷಾ ಸಮಾರಂಭ. ಈ ಕಾರ್ಯಕ್ರಮದ ಅಡಿಯಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡತಕ್ಕಂಥ ಅಪರೂಪದ ಸಾಧಕರಿಗೆ, ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡತಕ್ಕಂಥ ಶಿಕ್ಷಕರಿಗೆ ಈಗ ನಾವು ಗುರುಭೂಷಣ ಸೇವಾರತ್ನ ಪ್ರಶಸ್ತಿ, ಗುರುಭೂಷಣ ಸಾಧಕರತ್ನ ಪ್ರಶಸ್ತಿ, ರಾಜ್ಯ ಮತ್ತು ರಾಷ್ಟ್ರದ ಪ್ರಶಸ್ತಿಯನ್ನು ಈಗ ಈ ವೇದಿಕೆ ಕೊಟ್ಟು ಮಾಡ್ತಾ ಇದ್ದೇವೆ. ಹಾಗಾಗಿ ಒಂದಿಷ್ಟು 2 ವಿಚಾರಗಳಲ್ಲಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಜಿಲ್ಲೆ ಹಾಗೂ ಸರ್ವ ತಾಲೂಕಾ ಪದಾಧಿಕಾರಿಗಳ ಸೇವಾದೀಕ್ಷಾ ಕಾರ್ಯಕ್ರಮ ಇದಾಗಿರುವುದರಿಂದ ನಾವು ಇಲ್ಲಿ ಪದಾಧಿಕಾರಿಗಳನ್ನ ಕೇವಲ ಶಿಕ್ಷಣ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಾಧಕರನ್ನ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವವರಿಗೆ ಮಾತ್ರ ಇಲ್ಲಿ ಸೇವಾದೀಕ್ಷೆ ಮಾಡ್ತಾ ಇಲ್ಲ. ಸಾಂಸ್ಕೃತಿಕ ಪರಿಷತ್ತಿನ ಒಂದು ತಲೆವರ ಇದೆ. ಸಾಂಸ್ಕೃತಿಕ ಅಂದ್ರೆ ರಾಜಕೀಯ ಕ್ಷೇತ್ರವನ್ನು ಹೊರತುಪಡಿಸಿ ಉಳಿದೆಲ್ಲ ಕ್ಷೇತ್ರದಲ್ಲಿ ಇರತಕ್ಕಂತಹ ಎಲ್ಲ ಮಹಿಳೆಯರಿಗೆ ಪರಿಷತ್ತಿನಲ್ಲಿ ಪದಾಧಿಕಾರಿಯಾಗಿ ತಗೊಂಡಿದ್ದೀವಿ. ಒಂದು ಸೇವಾದೀಕ್ಷೆ ಅಂತಕ್ಕಂಥ ಪದವನ್ನ ಪೂಜ್ಯ ಶ್ರೀ ಸಿದ್ದೇಶ್ವರ ಶ್ರೀಗಳು ನಮಗೆ ಕೊಡುಗೆ ಮಾಡಿಕೊಟ್ಟಿರುವಂತದ್ದು. ಪದಗ್ರಹಣ ಅಂತಕ್ಕಂಥ ಶಬ್ದವನ್ನು ಬಳಸ್ತಾ ಇದ್ದೀವಿ. ಸೊ ಪದಗ್ರಹಣ ಬೇಡ, ಗ್ರಹಣ ಬೇಡ ಅಂತ ಶಬ್ದವನ್ನು ತೆಗೆದು ಸೇವಾದೀಕ್ಷೆ ಅಂತಕ್ಕಂಥ ಪದವನ್ನ ಕೊಟ್ಟಿದ್ದಾರೆ. ಶ್ರೀಗಳಿಗೆ ಮತ್ತೊಮ್ಮೆ ನಾನು ಅದೇ ಆಶೀರ್ವಾದವನ್ನು ಪಡೆಯುತ್ತಾ ಈಗ ನಾವು ನೇರವಾಗಿ ಕುಮಟಾದ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ರಾಜು ನಾಯಕ್ ಅವರ ಪುಸ್ತಕ ಬಿಡುಗಡೆ ಮಾಡೋದ್ರ ಮೂಲಕ ಎಲ್ಲ ಅತಿಥಿಗಳಿಗೆ ಅರ್ಪಣೆ ಮಾಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ಚಾಲನೆ ಕೊಡುತ್ತೇವೆ. ಮುಂದಿನ ಕಾರ್ಯಕ್ರಮವನ್ನ ಪ್ರಶಸ್ತಿ ಕಾರ್ಯಕ್ರಮ ಆಗ್ತಾ ಇದೆ. ಹಾಗಾಗಿ ಎಲ್ಲ ಅತಿಥಿಗಳಿಗೆ ರಾಜು ರಾಮನಾಯಕ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಂಡಿದ್ದಾರೆ. ಅವರು ಇಂದು ಈ ಒಂದು ವೇದಿಕೆಯಲ್ಲಿ ನಮ್ಮಿಂದ ಸನ್ಮಾನಿತರಾಗಲಿಕ್ಕಿದ್ದಾರೆ. ಸನ್ಮಾನಕ್ಕೆ ಭಾಗಿಯಾಗಿರುವ ಶ್ರೀಯುತ ರಾಜು ನಾಯಕ್ ಅವರು ವೇದಿಕೆ ಆಗಮಿಸಬೇಕು. ಕವಿ, ಕರ್ಮಯೋಗಿ, ಉತ್ತರ ಕನ್ನಡದ ಅಕ್ಷರ ಸೂರ್ಯ ಡಾಕ್ಟರ್ ದಿನಕರ ದೇಸಾಯಿ ಅವರ ಸಂಸ್ಥೆಯಾದಂತಹ ಕೆನರಾ ವೆಲ್ಫೇರ್ ಟ್ರಸ್ಟ್ ಜನತಾ ವಿದ್ಯಾಲಯ ಮಿರ್ಜಾರ್ ಕೋರ್ಕಣಿಯಲ್ಲಿ ಶಿಕ್ಷಕರಾಗಿರುವ ಶ್ರೀಯುತ ರಾಜು ರಾಮನಾಯಕ್ ಅವರು ಬರೆದಿರುವಂತಹ ಒಂದು ಕಥೆಯೊಂದಿಗಿನ ರಾಜು ಮಾಸ್ತರು ಎಂಬ ಕಥಾ ಸಂಕಲನ. ಇದು ಅತ್ಯಂತ ವಿಶಿಷ್ಟವಾಗಿ ಮೂಡಿಬಂದಿರುವಂತಹ ಕಥಾ ಸಂಕಲನವನ್ನು ಬಿಡುಗಡೆಗೊಳಿಸುವುದರ ಮೂಲಕ ಹಾಗೂ ಸಾರ್ವಜನಿಕವಾಗಿ ಮನ್ನಣೆಗೆ ಪಾತ್ರರಾಗಿರುವಂತಹ ಶ್ರೀಯುತ ರಾಜು ರಾಮನಾಯಕ್ ಅವರು ಬರೆದಿರುವಂತಹ ಕಥೆಯೊಂದಿಗಿನ ರಾಜು ಮಾಸ್ತರು ಈ ಒಂದು ಕೃತಿಯನ್ನ ವೇದಿಕೆ ಬಂದಿದ್ದಂತಹ ಎಲ್ಲ ಅತಿಥಿಗಳಿಗೆ ನೀಡಿ ಅದನ್ನ ಬಿಡುಗಡೆಗೊಳಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ ಶ್ರೀಯುತ ಮನೋಹರ್ ನಾಯಕ್, ಅಖಿಲ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತು ಬೆಂಗಳೂರು ಇದರ ಸಂಸ್ಥಾಪಕ ಅಧ್ಯಕ್ಷರು. ಧನ್ಯವಾದಗಳು. ಶ್ರೀಯುತ ರಾಜು ರಾಮನಾಯಕ್ ಅವರ ಕೈಯಲ್ಲಿ ಇನ್ನೂ ಹೆಚ್ಚಿನ ಕೃತಿಗಳು ನೆರವಲ್ಲಿ ಇನ್ನೂ ಹೆಚ್ಚಿನ ಕೃತಿಗಳು ಮೂಡಿಬರಲಿ ಎಂಬ ಆಶಯವನ್ನು ವ್ಯಕ್ತಪಡಿಸುತ್ತಾ ಚಾಲನೆ ನೀಡಿರುವ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ ಮನೋಹರ್ ಜಿಲ್ಲೆ ಹಾಗೂ
ತಾಲೂಕು ಪದಾಧಿಕಾರಿಗಳ ಸೇವಾದೀಕ್ಷೆ ಸಮಾರಂಭ. ಪ್ರತಿಯೊಂದು ಸಂಘ ಸಂಸ್ಥೆಗಳು ಕೂಡ ಅದರದೇ ಆದಂತಹ ಧ್ಯೇಯೋದ್ದೇಶಗಳನ್ನ ಹೊಂದಿರ್ತಾರೆ. ನಮ್ಮ ಅಖಿಲ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಮನೋಹರ್ ನಾಯಕ್ ಅವರ ಕನಸಿನ ಕೂಸಾಗಿರುವಂತಹ ಈ ಸಾಂಸ್ಕೃತಿಕ ಪರಿಷತ್ತು ಎಲ್ಲ ಮನಸ್ಸುಗಳನ್ನ ಒಗ್ಗೂಡಿಸಿ ಎಲ್ಲ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದಂತಹ ಎಲೆಮರೆಯ ಕಾಯಿಯಂತಿರುವ ಎಲ್ಲರನ್ನ ಗುರುತಿಸಿ ಮುಖ್ಯವಾಹಿನಿಗೆ ತಂದು ಸಮಾಜದಲ್ಲಿ ಅವರ ಕೌಶಲ್ಯಗಳನ್ನ ಅವರ ಪ್ರತಿಭೆಗಳನ್ನ ಗುರುತಿಸಿ ಕಾರ್ಯಕ್ರಮ. ಸರ್ವಧರ್ಮಗಳಲ್ಲಿ ಸಮಾನತೆಯನ್ನು ಕಾಣುವಂಥದ್ದು, ಅಭಿವೃದ್ಧಿಯನ್ನು ಸಾಧಿಸುವಂಥದ್ದು ಈ ಪರಿಷತ್ತಿನ ಧ್ಯೇಯೋದ್ದೇಶ. ಆದರೆ ಎಲ್ಲ ಪರಿಷತ್ತಿನಂತೆ ಕೇವಲ ನಮ್ಮ ಸಾಂಸ್ಕೃತಿಕ ಪರಿಷತ್ತಿನ ಧ್ಯೇಯೋದ್ದೇಶ ಸಾಹಿತ್ಯ ಕ್ಷೇತ್ರಕ್ಕಷ್ಟೇ ಮೀಸಲಾಗದೆ ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂತಹ ಮಹನೀಯರನ್ನ ಗುರುತಿಸಿ ಕಾರ್ಯಕ್ರಮಗಳನ್ನ ಒಮ್ಮನಸ್ಸಿನಿಂದ ಹಮ್ಮಿಕೊಂಡು ಅವರಿಗೆ ಅವಕಾಶವನ್ನು ಮಾಡಿಕೊಡುವುದು, ರಾಜ್ಯದ ಮೂಲೆ ಮೂಲೆಯಲ್ಲಿರುವಂತಹ ಬೇರೆ ಬೇರೆ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವಂತಹ ಎಲ್ಲ ಮನಸ್ಸುಗಳನ್ನ ಒಂದೆಡೆ ಸೇರಿಸಿ ಅವರಿಗೆ ಜಿಲ್ಲೆ, ರಾಜ್ಯ, ರಾಷ್ಟ್ರ ಹಾಗೂ ವಿಶ್ವ ಮಟ್ಟದಲ್ಲಿ ಅವರು ಬೆಳೆಯಲಿಕ್ಕೆ ಗುರುತಿಸಿಕೊಳ್ಳಲಿಕ್ಕೆ ಸಹಾಯ ಮಾಡುವಂಥದ್ದು ಒಂದು ಉದ್ದೇಶ. ಹಾಗೆ ಎಲ್ಲ ಕನ್ನಡ ಪರ ಸಂಘಟನೆಗಳ ಜೊತೆಗೆ ಕೈ ಜೋಡಿಸಿ ಕನ್ನಡ ಪರ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವುದು, ಭಾಷೆ ನುಡಿಯ ಏಳಿಗೆಗಾಗಿ ಶ್ರಮಿಸುವಂಥದ್ದು ಹಾಗೂ ಎಲ್ಲ ಸಂಸ್ಕೃತಿ ಇಡೀ ವಿಶ್ವದಲ್ಲಿ ನಮ್ಮ ಹಿಂದೂ ಸಂಸ್ಕೃತಿಗೆ ಅದರದೇ ಆದಂತಹ ವಿಶೇಷತೆ ಇದೆ. ಆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವಂತಹ ಮಹತ್ತರ ಜವಾಬ್ದಾರಿಯನ್ನು ಇಂದು ನಮ್ಮ ರಾಜ್ಯಾಧ್ಯಕ್ಷರು ಜಿಲ್ಲೆ ಹಾಗೂ ತಾಲೂಕು ಘಟಕದ ತಾಲೂಕಾಧ್ಯಕ್ಷರಿಗೆ ಹಾಗೂ ಪದಾಧಿಕಾರಿಗೆ ಧನ್ಯವಾದ ಹೇಳ್ತಾ ನನ್ನ ಆಶಯ ನುಡಿಯನ್ನು ಇಲ್ಲಿ ಕೊನೆಗೊಳಿಸ್ತಾ ಇದ್ದೇನೆ. ಜೈ ಕರ್ನಾಟಕ. ಆಶಯ ನುಡಿಯನ್ನು ಆಡಿರುವಂತಹ ಸಂಪೂರ್ಣ ತಾಲೂಕಿನ ನೂತನ ತಾಲೂಕಾಧ್ಯಕ್ಷರಾಗಿರುವ ಶ್ರೀಮತಿ ಶೋಭಾ ನಾಯಕ್ ಅವರಿಗೆ ಧನ್ಯವಾದಗಳು. ಜಿಲ್ಲಾ ಘಟಕದ ಪದಾಧಿಕಾರಿಗಳ ಸೇವಾಗುತ್ತೆ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳನ್ನು ವೇದಿಕೆಗೆ ಆಮಂತ್ರಿಸಿದ್ದೇವೆ. ದಯಮಾಡಿ ನಾವು ವೇದಿಕೆಗೆ ಬಂದು ರಾಜ್ಯಾಧ್ಯಕ್ಷರಿಂದ ಸೇವಾಧ್ಯಕ್ಷೆಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳೋಣ. ಮಾಡಿಕೊಳ್ತಾ ಸೇವಾಧ್ಯಕ್ಷೆಯನ್ನು ನೀಡ್ತಾ ಇದ್ದಾರೆ. ಭಟ್ಕಳ ತಾಲೂಕಿನ ನೂತನ ಅಧ್ಯಕ್ಷರಾಗಿ ವೇದಿಕೆ ಮಾಡಿದಂತ ಎಲ್ಲ ಗಣ್ಯರ ಉಪಸ್ಥಿತಿಯೊಂದಿಗೆ ಅವರ ಸಹಕಾರದೊಂದಿಗೆ ನೂತನ ಅಧ್ಯಕ್ಷರುಗಳಿಗೆ ಸೇವಾಧ್ಯಕ್ಷೆಯನ್ನು ನೀಡ್ತಾ ಇದ್ದಾರೆ. ಇಂದು ಈ ಒಂದು ವೇದಿಕೆಯಿಂದ ಸೇವಾಧ್ಯಕ್ಷೆಯನ್ನು ಪಡೆದುಕೊಂಡು ಅಖಿಲ ಕರ್ನಾಟಕ ಸಾಂಸ್ಕೃತಿಕ ಸಂಪತ್ತನ್ನು ಬೆಳೆಸಬೇಕು, ಬೆಳಗಿಸಬೇಕು, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾಧನೆಗಳನ್ನು ಗುರುತಿಸಬೇಕು, ಗೌರವಿಸಬೇಕು ಎಂಬುದಾಗಿ ತಮ್ಮಲ್ಲಿ ವಿನಂತಿಸಿಕೊಂಡಿದ್ದಾರೆ. ಇಲ್ಲಿವರೆಗೆ 10 ಹಲವು ಜವಾಬ್ದಾರಿಗಳನ್ನು ನೀವು ನಿಭಾಯಿಸಿದ್ದೀರಿ, 10 ಹಲವು ಹುದ್ದೆಗಳನ್ನು ನೀವು ನಿಭಾಯಿಸಿದ್ದೀರಿ. ಇದೀಗ ತಮ್ಮ ಒಂದು ಹೆಣ್ಣಿಗೆ ಮತ್ತೊಂದು ಜವಾಬ್ದಾರಿ ಏರಿದೆ. ಅದು ಸಾಂಸ್ಕೃತಿಕ ಪರಿಷತ್ತಿನ ನೂತನ ತಾಲೂಕು ಅಧ್ಯಕ್ಷರ ಹುದ್ದೆ. ಇದು ಹುದ್ದೆಯಿಂದ ಇದನ್ನು ಸೇವೆ ಮಾಡಲಿಕ್ಕಿರುವಂತಹ ಒಂದು ಮತ್ತೊಂದು ಅವಕಾಶ ಎಂದು ಭಾವಿಸ್ತಾ ಇಂದು ಈ ಒಂದು ವೇದಿಕೆಯಲ್ಲಿ ಸೇವಾಧ್ಯಕ್ಷೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಕುಮಟಾ ತಾಲೂಕಿನ ನೂತನ ಅಧ್ಯಕ್ಷರಾಗಿರುವ ಶ್ರೀಮತಿ ಕಲ್ಪನಾ ನಾಯಕ್ ಅವರು, ವೇದಿಕೆಗಳಿರುವಂತಹ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಮನೋಹರ್ ನಾಯಕ್ ಅವರು, ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಉಷಾ ನಾಯಕ್ ಅವರು ಹಾಗೂ ವೇದಿಕೆಗಳಿರುವಂತಹ ಎಲ್ಲ ಗಣ್ಯರು ಸೇವಾ ಎಲೆಮರೆ ಕಾಯುತ್ತಿರುವಂತಹ ಎಲೆಮರೆ ಕಾಯಿಯಂತೆ ಜೀವಿಸ್ತಾ ಇರುವಂತಹ ಎಲ್ಲ ಸಾಧಕರಿಗೆ ಮನ್ನಣೆಗೊಡೆಯಲಿ ಅವರ ಅವಕಾಶದಲ್ಲಿ ಒಂದು ಹೊಸ ಒಂದು ವೇದಿಕೆ ಸಾಹಿತ್ಯದಲ್ಲಿ ದೊರಕಲಿ ಎಂಬ ಸಾರಥ್ಯ ಎನ್ನುವುದು ಇನ್ನೊಂದು ಸಾರಥ್ಯದಲ್ಲಿ ಕೊಪ್ಪಳ ತಾಲೂಕಿನ ಸಾಹಿತ್ಯ, ಸಂಗೀತ, ಕನ್ನಡ ಭಾಷೆ ಬೆಳಗಲಿ ಬೆಳಗಲಿ ಎಂದು ಹರಿಸುತ್ತಾ ಸೇವಾಧ್ಯಕ್ಷೆಯನ್ನು ಪಡೆದುಕೊಳ್ಳುವ ತಮಗೆ ಧನ್ಯವಾದಗಳು. ಕಾರವಾರ ತಾಲೂಕಿನ ಶ್ರೀಯುತ ಪ್ರದೀಪ್ ಗುಂಡಿ, ಹರಿಯಾಣ ತಾಲೂಕಿನ ಬಸವರಾಜ್ ಹೆಪ್ಪ, ಶಿಸ್ತಿ ತಾಲೂಕಿನ ರಾಜಣ್ಣ, ಸಿಂಗಾಪುರ ತಾಲೂಕಿನ ವೆಂಕಟೇಶ್ವರ, ಕೊಪ್ಪಳ ತಾಲೂಕಿನ ಶೋಭಾ ನಾಯಕ್ ಅವರು ನೂತನ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಅವರಿಗೆ ರಾಜ್ಯಾಧ್ಯಕ್ಷರ ಶ್ರೀಯುತ ಮನೋಹರ್ ನಾಯಕ್ ಅವರು, ಅವರ ಧರ್ಮಪತ್ನಿಯಾದ ಸುನೀತಾ ಮೇಡಮ್ ಅವರು ಹಾಗೆ ಜಿಲ್ಲಾಧ್ಯಕ್ಷ ಗಂಗಾಧರ್ ಎಸ್ ಲಮಾಣಿ ಅವರು ವೇದಿಕೆಗೆ ಆಗಮಿಸಬೇಕು.
ಬೆಟ್ಟದ ಮೇಲಿನ ತಾಲೂಕಾಗಿರುವಂತಹ ಯಲ್ಲಾಪುರದಲ್ಲಿ ಬೆಟ್ಟದ ಕೆಳಗಿನ ತಾಲೂಕಿನ ವಿವಿಧ ಪದಾಧಿಕಾರಿಗಳ ಸಹಯೋಗದೊಂದಿಗೆ ಸಹಕಾರದೊಂದಿಗೆ ತಮ್ಮ ತಾಲೂಕು ಸಾಂಸ್ಕೃತಿಕ ಪರಿಷತ್ತು ಸುತ್ತುವರಿದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿ ಸಾಧಕರಿಗೆ ಹಾಗೂ ಅವಕಾಶ ವಂಚಿತರಿಗೆ ಅವಕಾಶಗಳು ಲಭಿಸುವಂತಾಗಲಿ. ಪುಸ್ತಕ ತಮ್ಮಿಂದ ಉಲ್ಟಾಗದೆ ಕನ್ನಡ ತಾಯಿಯ ಸೇವೆ ಹೆಚ್ಚು ಹೆಚ್ಚಾಗಿ ನಡೆಯಲಿ ಎಂಬ ಆಶಯವನ್ನು ವ್ಯಕ್ತಪಡಿಸುತ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಂದ ಸೇವಾ ಭಿಕ್ಷೆಯನ್ನು ಪಡೆದುಕೊಂಡಿರುವ ಶ್ರೀಯುತ ಗಂಗಾಧರ್ ಎಸ್ ಲವಣವರಿಗೆ ಶುಭವಾಗಲಿ, ಒಳ್ಳೆಯದಾಗಲಿ. ತಮ್ಮ ಕಾರ್ಯಕ್ಕೆ ಈ ಅಖಿಲ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತಿನ ನೂತನ ಧ್ಯೇಯೋದ್ದೇಶವಾಗಿದೆ. ಈ ಒಂದು ಧ್ಯೇಯ ಹಾಗೂ ಗುರಿಯನ್ನು ಸಾಧಿಸುವಲ್ಲಿ ತಮ್ಮ ಸಾರಥ್ಯ ವೇದಿಕೆಯಾಗಲಿ, ತಾಲೂಕಿನಲ್ಲಿ ಇರುವಂತಹ ಕನ್ನಡ ಮನಸ್ಸುಗಳಿಗೆ ಉತ್ತಮ ವೇದಿಕೆ, ಉತ್ತಮ ಅವಕಾಶಗಳು ಸಿಗುವಂತಾಗಲಿ. ತಮ್ಮಿಂದ ಕನ್ನಡ ತಾಯಿಯ ಸೇವೆ ಹೆಚ್ಚು ಹೆಚ್ಚಾಗಿ ಆಗಲಿ ಎಂಬ ಆಶಯವನ್ನು ವ್ಯಕ್ತಪಡಿಸುತ್ತಾ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯಗಳನ್ನು ಸೇವಾ ನೀಡಿದ್ದಾರೆ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಎಲ್ಲ ರೀತಿಯ ಕನ್ನಡ ಪರ ಕಾರ್ಯಕ್ರಮವನ್ನು ನಡೆಸುವುದು ಈ ಒಂದು ಸಾಂಸ್ಕೃತಿಕ ಪರಿಷತ್ತಿನ ಉದ್ದೇಶ. ಆ ಉದ್ದೇಶ ಶಿರಸಿ ತಾಲೂಕಿನಲ್ಲಿ ಈಡೇರಬೇಕು ಎಂಬುದಾಗಿ ಅಲ್ಲಿಯ ಶ್ರೀಯುತ ರಾಘೋತಿ ನಾಯಕರವರನ್ನ ನೂತನ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಮಾನ್ಯರೇ, ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತ ಮುಂದೆ ವಿಶ್ವಮಟ್ಟದಲ್ಲಿ ಪ್ರತಿಭೆಗಳನ್ನು ಬೆಳೆಸುವಲ್ಲಿ ತಮ್ಮಿಂದ ಸಂಕಲ್ಪ ಮೂಡುವಂತಾಗಲಿ, ತಮ್ಮಿಂದ ಆ ಕಾರ್ಯ ನೆರವೇರುವಂತಾಗಲಿ ಎಂಬ ಕಾರಣದಿಂದಾಗಿ ತಮ್ಮನ್ನ ಸಿದ್ದಾಪುರ ತಾಲೂಕಿನ ನೂತನ ಅಧ್ಯಕ್ಷರಾಗಿ ನೇಮಿಸಲಾಗಿದೆ. ಆ ಕಾರ್ಯದಲ್ಲಿ ತಮಗೆ ಯಶಸ್ಸು ಸಿಗಲಿ, ಜಯ ಸಿಗಲಿ ಎಂಬುದಾಗಿ ಹಾರೈಸುತ್ತಾ ತಮಗೆ ಇಂದಿನ ಒಂದು ಸುಂದರವಾದಂತಹ ವೇದಿಕೆಯಲ್ಲಿ, ಜಿಲ್ಲಾ ಮಟ್ಟದ ವೇದಿಕೆಯಲ್ಲಿ ಸೇವಾ ಶಿಕ್ಷಣ ನೀಡ್ತಾ ಇದ್ದಾರೆ ರಾಜ್ಯದ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ ಮನೋಹರ ನಾಯಕರವರು ಹಾಗೂ ಅವರ ಧರ್ಮಪತ್ನಿಯಾದ
ಬೆಳಗಿನಿಂದಲೇ ಆರಂಭವಾದಂತ ಇದರ ತಯಾರಿ ಇಲ್ಲಿವರೆಗೂ ಕಾದು ಸತ್ಯವಾದಂತ ಎಲ್ಲರಿಗೂ ನಿಮ್ಮ ಒಂದು ವಿಶೇಷ ಚಪ್ಪಾಳೆಗಳನ್ನು ಕರೆಂಟ್ ಬರ್ತಾಯ್ತಾ ರೆಡಿ ನಿಮಿಷ ಹಾಂ ಹಾಂ ನಮ್ಮ ಯುವ ಶಕ್ತಿ ಕನ್ನಡದ ಸಂಸ್ಕೃತಿಗೆ ಶಕ್ತಿಗೆ ಕನ್ನಡ ನಮ್ಮ ಮಕ್ಕಳಿಗೆ ಆದಷ್ಟು ಈಗ ಒಂದು ವಿಶೇಷ ಕಾರ್ಯಕ್ರಮ ಪ್ರಶಸ್ತಿ ಪ್ರದಾನ ಪ್ರಪ್ರಥಮವಾಗಿ ನಾನು ಶ್ರೀಮತಿ ಸುಶೀಲತಾ ರಾಣಿ ಧಾರವಾಡ ಇವರಿಗೆ ಗೌರವವನ್ನು ನೀಡ್ತಾ ಇದ್ದೇನೆ. ಅವರು ವೇದಿಕೆಯನ್ನ ಅಲಂಕರಿಸಬೇಕಾಗಿ ನಾನು ಕೋರ್ತಾ ಇದ್ದೇನೆ. ಶ್ರೀಮತಿ ಸುಶೀಲತಾ ರಾಣಿ ಧಾರವಾಡ ಒಮ್ಮೆ ತಮ್ಮ ವಿಶೇಷ ಚಪ್ಪಾಳೆಯೊಂದಿಗೆ ಸಾರ್ಥಕತೆ ಸಂಪಾದನೆ ಜುಲೈ ಎಂಬ ಜೋಲಿಯಲ್ಲಿ ಆಗಸ್ಟ್ ಎಂಬ ಆಗಸದಲ್ಲಿ ಸೆಪ್ಟೆಂಬರ್ ಎಂಬ ಸಂವಿಧಾನದಲ್ಲಿ ಅಕ್ಟೋಬರ್ ಪೊಲೀಸರು ಹಿಡಿಯುತ್ತಾರೆ ಸರಿ, ಹುಡುಗರು ಕುಡಿಯುತ್ತಾರೆ ಸರಿ. ನಮ್ಮ ಇಲ್ಲಿ ಫೋಟೋಗ್ರಾಫರ್ಸ್ ಪಾಪ ಬೆಳಗ್ಗೆಯಿಂದ ಮಾಡಿದ್ದಾರೆ. ಅವರಿಗೆ ಸಮಯ ಸ್ವಲ್ಪ ಕಡಿಮೆ ಸಿಗುತ್ತೆ. ಈಗ ನೀವು ನಿವೃತ್ತರಾಗ್ತೀರಿ, ನಿವೃತ್ತರಾದ ಹೆಚ್ಚು ಸಮಯ ಸಿಗುತ್ತೆ. ನೀವು ಇನ್ನೂ ಹೆಚ್ಚಿನ ಸಮಯ ಇಂಥ ಕೆಲಸಕ್ಕೆ ಮೀಸಲಾಗಿದೆ ಅಂತ ಆಶಿಸ್ತಾ ವಿಶಾಲವಾಗಿ ವಿಶೇಷ ಅಭಿನಂದನೆ ಹಾಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಇವತ್ತಿನ ಒಂದು ಕಾರ್ಯಕ್ರಮದ ಶ್ರೇಷ್ಠ ಕಾರಣಕ್ಕೆ ಆರಂಭದಲ್ಲೂ ಗಣಪತಿ ಮೂರ್ತಿಯನ್ನೇ ನಮ್ಮ ಅಧ್ಯಕ್ಷರಾಗಿತ್ತು. ಈಗ ನಮ್ಮ ಅಧ್ಯಕ್ಷರಿಗೆ ಗಣಪತಿ ಮೂರ್ತಿಯೇ ಬಂದಿದೆ. ಮಧ್ಯದಲ್ಲಿ ಎರಡು ಶಾಂತಮಣಿಗಳು ಮೂರ್ತಿಗೆ ಹೋಗಿ ಬೀಸುತ್ತಿದೆ. ಹಾಂ ಸ್ವಲ್ಪ ಸೈಡ್ ಸ್ವಲ್ಪ ಹಿಂದ್ಗಡೆ ಬ್ಯಾಕ್ ಸೈಡ್. ಉತ್ತರ ಕನ್ನಡ ಜಿಲ್ಲಾ ಘಟಕದ ವತಿಯಿಂದ ಗೌರವ ಸಮರ್ಪಣೆ ಜಿಲ್ಲಾ ಘಟಕದ ಯೋಜನೆ ಹಾಗೂ ಆಯ್ಕೆ ಆಯ್ಕೆಯಾಗಬೇಕು. ಆ ಮೂಲಕ ಸಾಂಸ್ಕೃತಿಕ ಪರಿಷತ್ತು ಅತ್ಯುತ್ತಮ ಕಾರ್ಯಕ್ರಮಗಳು ಜರುಗಬೇಕು ಎಂಬುದಾಗಿ ಕೆಲಸ ಕಂಡು ಅದರ ಮನಸ್ಸಾಗಿ ಮಾಡುವಲ್ಲಿ ಪ್ರಯತ್ನಿಸುವ ಅಖಿಲ ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ರಾಜ್ಯ ಮಟ್ಟದ ಸಂಘಟನಾ ಕಾರ್ಯದರ್ಶಿಗಳಾಗಿ ತಮ್ಮನ್ನು ತಾವು ಅಭಿವೃದ್ಧಿ ಗಮನಿಸಿಕೊಂಡು ಈ ಒಂದು ಸಭೆಯನ್ನು ಅತ್ಯುತ್ತಮವಾಗಿ ಇಷ್ಟರ ಮಟ್ಟಿಗೆ ಬೆಳೆಯಕ್ಕೆ ಕಾರಣಕರ್ತರಾದವರು ಹಕ್ಕಿನವರು. ಒಂದು ವಿನೂತನವಾದಂತಹ ಕಲ್ಪನೆಯನ್ನ ಈಗ ತಗೊಳ್ಳಿ
ಕವಿಯನ್ನು ಬಂದಿತು ಚಿತ್ತಪುರ ತಾಲೂಕಿನ ನಾಡು ಕವಿಗಳ ಬೀಡು ಹದಿನಾರು ಬಂದರ ಬೀಡಲ್ಲಿ ಸಾಹಿತ್ಯ ಉಕ್ಕಿತ ಕಲ್ಲರೆ ಹೂವಾಯಿತು ಮನಸರಳೆ ಬೆಳಕಾಯಿತು ಕಲ್ಲರೆ ಹೂವಾಯಿತು ಮನಸರಳೆ ಬೆಳಕಾಯಿತು ಮನೋಹರ ನಾಯಕರ ನಾಯಕತ್ವರಿತು ಮನೋಹರ ಪುಸ್ತಕ ಪ್ರಕಾಯಿತು ಉತ್ತಮ ಕಾರ್ಯಕ್ರಮ ಜರುಗಿ ಬಂದಿತು ಕಲ್ಲರೆ ಹೂವಾಯಿತು ಮನಸರಳೆ ಬೆಳಕಾಯಿತು ಹೊನ್ನೂರು ಹಣ್ಣುಂಗರ ಎಂದು ನಮಗೆ ಅನಿಸಿತು ಹೊನ್ನೂರು ಹಣ್ಣುಂಗರ ನಮಗೆ ಎಂದು ಅನಿಸಿತು ಸಂತೋಷದ ಕಲ್ಲರೆ ಹೂವಾಯಿತು ಮನಸರಳೆ ಬೆಳಕಾಯಿತು ಕಲ್ಲರೆ ಹೂವಾಯಿತು ಮನಸರಳೆ ಬೆಳಕಾಯಿತು ಕಲ್ಲರೆ ಹೂವಾಯಿತು ಮನಸರಳೆ ಬೆಳಕಾಯಿತು ಹೊನ್ನಾವರದಲ್ಲಿ ಕಾರ್ಯಕ್ರಮ ನಡೆಯಿತು. ಈ ಹೊನ್ನಾವರಕ್ಕೆ ಎಷ್ಟು ಅಭಿನಂದನೆ ಯಾಕೆಂದರೆ ಇಷ್ಟೊಂದು ಕಾರ್ಯಕ್ರಮ ಸುಂದರವಾಗಿ ನೋಡಿಕೊಂಡು ಈ ಹೊನ್ನಾವರನ್ನ ಸಮಗ್ರವಾಗಿ ಮೇಡಮ್ ಸ್ವಲ್ಪ ಹಿಂದೆ ಹಾಗೆ ಇಲ್ಲಿ ನೋಡಿ ಎದುರು ನೋಡಿ ಸರ್ಕಾರಿ ತಾಲೂಕು ಅಧ್ಯಕ್ಷರಾಗಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರ ಸಹಾಯದಿಂದ ಕರ್ತವ್ಯದಲ್ಲಿ ಅತ್ಯುತ್ತಮವಾಗಿ ಸೇವಾ ಕೆಲಸಗಳನ್ನು ನೀಡಿ ಸೇವೆ ಸಲ್ಲಿಸುತ್ತಾರೆ. ಸರ್ಕಾರದಿಂದ ಎಲ್ಲ ಹೋರಾಟಗಳು ವೇದಿಕೆಯಾಗಿ ಜಿಲ್ಲಾ ಎಲ್ಲ
ಅದ್ಭುತ ಕಟ್ಟುವಾಕ್ಯಗಳನ್ನು ತರಬೇತುಗೊಳಿಸಿ ಪ್ರಸ್ತುತ ಬಾಲಿಕೆಗಳ ಮೂಲಕ ಅಭಿವೃದ್ಧಿ ಕಲಾವಿದರನ್ನು ಆರಿಸಿ ಕಲಾದೇವರನ್ನು ಕಿತ್ತೂರು ನಿರಂತರ ಮಾಡಿಕೊಳ್ಳುತ್ತಿದೆ. ಹೊನ್ನಾವರದ ಹುಡುಗರಲ್ಲಿ ಬಡಕುಟುಂಬದಲ್ಲಿ ಬಾಲಿಕೆಗಳು ವಿದ್ಯಾರ್ಥಿಗಳಲ್ಲಿ ತನ್ನ ಶಾಲೆ ಕಾಲೇಜುಗಳಿರುವಂತಹ ಎಲ್ಲ ಕ್ಷೇತ್ರಗಳಲ್ಲಿ ಮೊದಲ ಸ್ಥಾನ ನೀಡಲಾಗಿರುತ್ತದೆ. ಇಂತಹ ಸುಧಾರಕ ಆಶ್ಚರ್ಯ ನೀಡಲು ತೋರಿಸಿ ಚಿತ್ರಕಲಾ ಪ್ರದೇಶ ಗುರುಕುಲಗಳು ಚಿತ್ರಕಲಾ ಪ್ರದೇಶಗಳು ಕೂಡ ಪ್ರಮಾಣ ಪತ್ರಗಳನ್ನು ಉದ್ಯೋಗಕ್ಕೆ ಒದಗಿಸಬೇಕಾಗಿದೆ. ಸ್ವಂತ ಗುರುಕುಲಗಳಿಂದ ಶಿಕ್ಷಣ ಪ್ರಮಾಣ ಪತ್ರ ಪಡೆದು ಖಾಸಗಿ ತಮ್ಮ ಮನೆಯಲ್ಲಿ ಇನ್ನಷ್ಟು ಸಾಧನೆ ತಮ್ಮಿಂದ ಮುಂದುವರುತ್ತಾರೆ, ಸಾಧನೆ ವಿಕಾಸಗೊಳ್ಳುತ್ತಾರೆ ಎಂದು ಹಾರೈಸುತ್ತಾ ಅಖಿಲ ಕರ್ನಾಟಕ ಭಾಷಿಕ
ಸ್ವಲ್ಪ ಹಿಂದೆ ಅಮ್ಮನ್ ಫೋನ್ ಹಾಕ ಮೆಮರಿ ಕಾರ್ಡ್ ಇಲ್ಲ ನಂಬರ್ ಇಲ್ಲ ವೃತ್ತಿ ಕ್ಷೇತ್ರದಿಂದಾಗ ನಿಮಗೆ ಸಮಯ ಸ್ವಲ್ಪ ಕಡಿಮೆ ಸಿಗುತ್ತೆ. ಈಗ ನೀವು ನಿವೃತ್ತರಾಗಿದ್ದೀರಿ, ನಿವೃತ್ತರಾದ ಹೆಚ್ಚು ಸಮಯ ಸಿಗುತ್ತೆ. ನಿಮ್ಮ ಹೆಚ್ಚಿನ ಸಮಯ ಇಂಥ ಕೆಲಸ
ಪ್ರಶಸ್ತಿ ಮೀಸಲಾಗಿರಲಿ ಅಂತ ಆಶಿಸ್ತಾ ಉಷಾ ಮೇಡಮ್ ಅವರಿಗೆ ವಿಶೇಷ ಅಭಿನಂದನೆ ಹಾಗೂ ಅಭಿವಂದನೆ ನಾವು ಸಲ್ಲಿಸ್ತಾ ಇದ್ದೇವೆ. ಹೇಳಿ